ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಮೈ ಡೆಸ್ಕ್ಮೇಟ್ ಅನ್ನೋ ಡ್ರಾಮಾನ ನೋಡ್ತಾ ಇದ್ವಲ್ಲ, ಅದ್ರ ಲಾಸ್ಟ್ ಅಂಡ್ ಫೈನಲ್ ಪಾರ್ಟ್ ನ ಇವತ್ತು ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವೇನು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ, ಮರಿದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ ಈ ಫೈನಲ್ ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಫಾಲೋ ಮಾಡಿದವರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಫೈನಲ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಈ ಅನ್ನೋ ಹುಡುಗಿಗೆ ತುಂಬಾನೇ ಮೈ ಹುಷಾರಿಲ್ಲ ಅಂತ ಗೊತ್ತಾಗುತ್ತೆ, ಅವಳಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗುತ್ತೆ. ಲಾಸ್ಟ್ ಅಂಡ್ ಫೈನಲ್ ನನ್ನ ಫೇವ್ರೇಟ್ ಹೀರೋನ ನೋಡ್ಬೇಕು ಅಂತ ಅನ್ಕೊಂಡೆ, ಬಟ್ ನೋಡಕ್ ಆಗ್ಲಿಲ್ಲ. ನಿಮ್ ಕೈಲಿ ಆಗುತ್ತಾ ಅಂತ ಕೇಳಿದಾಗ ವೈ ನಾಟ್, ಇವಾಗ್ಲೇ ಫೋಟೋ ಇಡ್ಕೋಬಹುದು ಅಂತ ಒಂದು ವಾಯ್ಸ್. ಯಾರಪ್ಪ ಅಂತ ನೋಡಿದ್ರೆ ಅದು ನಮ್ ಹೀರೋ. ಅಷ್ಟೇ ಇವಳು ಸಖತ್ ಖುಷಿ ಆಗ್ಬಿಟ್ಲು, ತುಂಬಾನೇ ಸಂತೋಷ ಪಟ್ಲು. ಅದಾದ್ಮೇಲೆ ಸರಿ ಆಯ್ತು, ನನ್ಗೆ ಆಟೋಗ್ರಾಫ್ ಬೇಕು, ನಿಮ್ ಜೊತೆ ಒಂದು ಫೋಟೋನು ಬೇಕು ಅಂದಾಗ ಸರಿ ಬನ್ನಿ ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿ ಸೆಲ್ಫಿ ತಗೊಂತಾ ಇರ್ತಾರೆ. ಈ ತರ ಫೋಟೋ ಹಿಡಿಬೇಕಾದ್ರೆ ಒಂದು ವಿಚಿತ್ರ ಜಂತು ಫೋಟೋನಲ್ಲಿ ಕಾಣಿಸ್ತಾ ಇದೆ. ಬೇರೆ ಯಾರು, ಶೆನ್ಸೆ ಕೂಡ ಜಾಗಕ್ಕೆ ಬಂದ್ಬಿಡ್ತಾರೆ. ನೀನ್ ಯಾವಾಗೋ ಬಂದೆ ಅಂತ ನೋಡಿದ್ರೆ ಫುಲ್ ಗ್ಯಾಂಗ್ ನ ಹಾಕೊಂಡು ಬಂದ್ಬಿಟ್ಟಿರ್ತಾನೆ. ಅಂದ್ರೆ ಜೆನ್ನು, ಲೈಲಾ, ಡೋಡೋ ಎಲ್ಲರೂ ಬಂದಿರ್ತಾರೆ. ಸಖತ್ ಖುಷಿ ಆಗುತ್ತೆ. ಸರಿ ಅಮ್ಮ, ನಿನ್ಗೆ ಒಂದು ಫ್ರೆಂಡ್ ಅಂತಂದ್ರೆ ಇಷ್ಟೊಂದು ಫ್ರೆಂಡ್ಸ್ ಬಂದಿದ್ದಾರೆ, ನೀವು ಖುಷಿಯಾಗಿ ಎಂಜಾಯ್ ಮಾಡಿ, ನಾನು ಹೋಗ್ತೀನಿ ಅಂತ ಅವರಪ್ಪ ಸ್ವಲ್ಪ ಅವಳನ್ನ ಹುಷಾರಾಗಿ ನೋಡ್ಕೊಡಿ ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು. ಎಲ್ಲರಿಗೂ ಸಖತ್ ಸಂತೋಷ ಆಗ್ಬಿಡುತ್ತೆ. ಆಗ ನಮ್ ಹೀರೋಯಿನ್ ಹೇಳ್ತಾಳೆ, ನಾನ್ ಮಾತ್ರ ಅಲ್ಲ, ಇಲ್ಲಿದ್ದ ನೋಡು ಶೆನ್ಸೆ ಇನ್ಮೇಲೆ ನಿನ್ಗೆ ಸ್ವಂತ ಅಣ್ಣ ತರ, ಇನ್ಗೇನೆ ಆಸೆ ಇದ್ರೆ ಕೂಡ ಹೇಳು, ಅವ್ನ್ ನೆರವೇರಿಸ್ತಾರೆ ಅಂತ. ಅವ್ನ್ ಹೇಳದ್ಮೇಲೆ ಆಯ್ತಾಯ್ತು, ನನ್ ತಂಗಿ ಅಂತ ಆದ್ಮೇಲೆ ನಾನು ನೆರವೇರಿಸದೇ ಇರ್ತೀನ, ಇನ್ನೇನ್ ಆಸೆ ಪಟ್ರು ಹೇಳು, ನಾನ್ ನೆರವೇರಿಸ್ತೀನಿ ಅಂತ ಹೇಳಿದಾಗ, ನಾನು ನನಗೆ ಅಂತ ಫ್ರೆಂಡ್ಸ್ ಸಿಕ್ಕಿದಾಗ ನಾನು ಕೆಲವೊಂದು ಜಾಗಗಳಿಗೆ ಹೋಗ್ಬೇಕು, ಕೆಲವೊಂದು ವಿಷಯಗಳು ಮಾಡ್ಬೇಕು ಅಂತ ತುಂಬಾನೇ ಆಸೆ ಪಟ್ಟಿದ್ದೆ, ಅದನ್ನೆಲ್ಲ ಇದ್ರಲ್ಲಿ ಬರ್ಕೊಂಡಿದೀನಿ ಅಂತ ಹೇಳಿ ಒಂದು ಪೇಪರ್ ನ ಕೊಡ್ತಾಳ. ಇವ್ನ ಅದನ್ನ ತೆಗೆದ್ ನೋಡಿದ್ರೆ ಹಂಗೆ ಸರ ತರ ಹೋಗ್ತಾ ಇರತ್ತೆ ಅಷ್ಟುದ್ದ. ಅಯ್ಯಯ್ಯೋ ಅಷ್ಟೊಂದ್ ಆಸೆನಾ, ಸರಿ ಆಯ್ತು, ಮಾತ್ ಕೊಟ್ಬಿಟ್ಟಿದೀನಿ, ಇಲ್ಲ ಅನ್ನಕ್ಕಾಗಲ್ಲ, ಬಾಬಾ ನೆರವೇರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಫಸ್ಟ್ ಒಂದು ರೆಸ್ಟೋರೆಂಟ್ ಗೆ ಹೋಗ್ತಾರೆ. ತುಂಬಾ ಖುಷಿಯಾಗಿ ಕುತ್ಕೊಂಡು ಬೇಕಾಗಿರೋ ಫುಡ್ ನೆಲ್ಲ ಆರ್ಡರ್ ಮಾಡ್ಕೊಂಡು ಜಾಲಿಯಾಗಿ ಮಾತಾಡ್ಕೊಂಡು ಊಟ ಮಾಡ್ತಾರೆ. ಅದಾದ್ಮೇಲೆ ಒಂದು ಟಾಯ್ ಶಾಪ್ ಗೆ ಹೋಗಿ ಅವಳಿಗೆ ಬೇಕಾಗಿರೋ ಗಿಫ್ಟ್ಸ್, ಟಾಯ್ಸ್ ಅಂತ ಎಲ್ಲದನ್ನು ಶಾಪಿಂಗ್ ಮಾಡ್ಕೊಂಡು ಸಕ್ಕತ್ ಎಂಜಾಯ್ ಮಾಡ್ತಾರೆ. ಎಲ್ಲರೂ ಅವಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂತಾ ಇದ್ದಾರೆ. ಅದಾದ್ಮೇಲೆ ಅಲ್ಲಿಂದ ಸ್ಟ್ರೀಟ್ ಆಗಿ ಒಂದು ಬೀಚ್ ಗೆ ಬರ್ತಾರೆ. ಬೀಚ್ ಅಲ್ಲೆಲ್ಲ ರೌಂಡ್ ಹೊಡ್ಕೊಂಡು ಸುತ್ತಾಡ್ಕೊಂಡು ಸಕ್ಕತ್ ಎಂಜಾಯ್ ಮಾಡ್ಕೊಂಡು ಈಗೆಲ್ಲರೂ ಕುತ್ಕೊಂಡು ಮಾತಾಡುವಾಗ ಅವ್ರವ್ರ ಪೇರೆಂಟ್ಸ್ ಅವ್ರವ್ರನ್ನ ಹೆಂಗ್ ಟ್ರೀಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಫಸ್ಟ್ ಈ ಹೇಳ್ತಾಳೆ, ನಾನು ಮನೆಗೆ ಒಬ್ಳೆ ಮಗಳು, ಅದ್ರಲ್ಲಿ ನನ್ಗೆ ಈ ತರ ಕ್ಯಾನ್ಸರ್ ಇದೆ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾ ಇದಾರೆ. ನಾನ್ ದೊಡ್ಡೋಳಾಗಿ ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗಿ ಅವ್ರನ್ನ ನೋಡ್ಕೋಬೇಕು ಅಂತ ಅನ್ಕೊಂಡೆ, ಬಟ್ ಅದಕ್ಕೆ ಚಾನ್ಸ್ ಸಿಗ್ಲಿಲ್ಲ, ಅವರೇ ನನ್ನ ನೋಡ್ಕೊಂತಾ ಇದಾರೆ ಅಂತ ಹೇಳ್ತಾಳೆ. ಅದಾದ್ಮೇಲೆ ನಮ್ ಹೀರೋಯಿನ್ ಹೇಳ್ತಾಳೆ, ನಮ್ಮ ಅಪ್ಪ ನಮ್ಮ ನನ್ನ ಅಷ್ಟೊಂದು ಕೇರ್ ಮಾಡ್ಕೊಳ್ಳಲ್ಲ, ಇಗ್ನೋರ್ ಮಾಡ್ಬಿಡ್ತಾರೆ, ಅದಕ್ಕಂತ ನೀವು ತಪ್ಪಾಗಿ ತಿಳ್ಕೊಬೇಡಿ. ನನ್ನ ಲೈಫ್ ಅಲ್ಲಿ ತಗೋಬೇಕಾಗಿರೋ ಡಿಸಿಷನ್ಸ್ ಎಲ್ಲ ನನ್ನ ಇಷ್ಟಕ್ಕೂ ಬಿಟ್ಟಿದ್ದಾರೆ, ಅಂದ್ರೆ ಅವಾಗ್ಲೇ ನಾನೊಂದು ಲೈಫ್ ವ್ಯಾಲ್ಯೂನ ಕಲ್ತ್ಕೊಳ್ಳೋದು ಅಂತ ಹೇಳಿ ಪ್ರತಿಯೊಂದು ನನ್ಗೆ ಬಿಟ್ಬಿಟ್ಟಿದ್ದಾರೆ ಅನ್ನೋ ತರ ಹೇಳ್ತಾಳೆ. ಅದಾದ್ಮೇಲೆ ಡೋಡೋ ಹೇಳ್ತಾಳೆ, ನಮ್ ಪೇರೆಂಟ್ಸ್ ನಂತರ ಏನೋ ಅಷ್ಟೊಂದು ಎಜುಕೇಟೆಡ್ ಅಲ್ಲ, ಮತ್ತೆ ನಾನು ಚೆನ್ನಾಗಿ ಓದ್ಬೇಕು, ಯಾವಾಗೂ ಎ ಗ್ರೇಡೆ ತೆಗಿಬೇಕು ಅಂತ ಅವ್ರು ಯಾವಾಗೂ ನನ್ನ ಫೋರ್ಸ್ ಕೂಡ ಮಾಡ್ಲಿಲ್ಲ. ಆದ್ರೆ ನನಗೆ ಅರ್ಥ ಆಯ್ತು, ಚೆನ್ನಾಗಿ ಓದಿದ್ರೆ ಒಂದು ಒಳ್ಳೆ ಲೈಫ್ ಸಿಗೋದು, ನಮ್ಮ ಅಪ್ಪ ಅಮ್ಮನ ಕೂಡ ನಾನು ಚೆನ್ನಾಗಿ ನೋಡ್ಕೊಳಕ್ ಆಗೋದು, ಅದರಿಂದಾನೆ ನಾನ್ ಕಷ್ಟಪಟ್ಟು ಓದ್ತಾ ಇದ್ದೀನಿ, ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಲೈಫ್ ಚೆನ್ನಾಗಿರತ್ತೆ ಅಂತ ಒಂದು ಮಾರಲ್ ವ್ಯಾಲ್ಯೂನ ಹೇಳ್ತಾಳೆ. ಈ ತರ ಅವ್ರ ಬಗ್ಗೆ ಮಾತಾಡ್ಕೊಂಡಿದ್ದಾದ್ಮೇಲೆ ಎಲ್ಲರೂ ಅವ್ರ ಮನೆಗೆ ರಿಟರ್ನ್ ಆಗ್ತಾರೆ. ಆದ್ರೆ ಹೀರೋಯಿನ್ ಮಾತ್ರ ಫಸ್ಟ್ ಹೀರೋನ ಕರ್ಕೊಂಡೋಗಿ ಹಾಸ್ಪಿಟಲ್ ಅಲ್ಲಿ ಸೇರ್ಸ್ಬಿಡ್ಬೇಕು, ಅವ್ರ ಅಮ್ಮ ಬರೋಷ್ಟ್ರಲ್ಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಅಲ್ಲೋದ್ಮೇಲೆ ಹೀರೋ, ಅಯ್ಯೋ ನಮ್ಮಮ್ಮ ಇನ್ ಕೇಸ್ ಇದ್ರೆ, ಇಲ್ಲ ನಮ್ಮಮ್ಮ ಬಂದ್ಬಿಟ್ರೆ ನೋಡಿದ್ರೆ ಬೈದ್ ಬಿಡ್ತಾರೆ, ಏನಕ್ಕೆ ಅವ್ರ ಜೊತೆಲ್ಲ ಓದೆ ಅಂತ, ನೀನ್ ಹೊರಟೋಗು, ನಾನೇ ಒಳಗಡೆ ಹೋಗ್ತೀನಿ ಅಂತ ಹೇಳಿ ಇವನು ಹೋಗಿ ವಾರ್ಡ್ ಡೋರ್ ಓಪನ್ ಮಾಡೋಷ್ಟ್ರಲ್ಲಿ ಹೊರಮ್ಮ ಆಲ್ರೆಡಿ ಬಂದು ಕೂತಿರ್ತಾರೆ. ಅಲ್ಲಿ ಶಾರ್ಕ್ ಬಂದು ಸೇಮ್ ನಮ್ ಶೆನ್ಸೆ ತರ ಒಂದು ಗೊಂಬೆನಲ್ಲಿ ಮಲಗಿಸಿರ್ತಾನೆ, ಅದನ್ನ ಕೂಡ ನೋಡ್ಬಿಟ್ರು. ಇನ್ನೇನು ಅಷ್ಟೇ ಒಂದು ಗ್ರಹ ತರನೇ ಎತ್ಬಿಟ್ಟಿರ್ತಾರೆ. ಇವ್ನ್ಗೆ ಸಖತ್ ಭಯ ಆಗೋಯ್ತು. ಅವ್ರಮ್ಮ ಬೈತಾ ಇರ್ತಾರೆ, ನಿನ್ಗೆ ಎಷ್ಟು ಸತಿ ಹೇಳಿದೀನಿ ಆತರ ಒಂದು ವೇಸ್ಟ್ ಫ್ರೆಂಡ್ಸ್ ಜೊತೆ ಸುತ್ತಬೇಡ ಅಂತ, ನಿನ್ಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ, ಮತ್ತೆ ನಿನ್ ಕರಿಯರ್ಗೂ ಒಳ್ಳೇದಲ್ಲ, ಅಂತವ್ರ ಜೊತೆ ಸುತ್ತಾ ಇದೆಯಾ, ನಿನ್ ಸ್ವಲ್ಪನೂ ಬುದ್ಧಿ ಅನ್ನೋದು ಇದೆಯಾ ಅಂತ ಭಯವಾಗ ಈ ಸತಿ ಅವನೇನು ಸುಮ್ನೆ ಇಲ್ಲ. ಅಷ್ಟೇ ಅಲ್ಲ, ಈ ತರ ಇವ್ರು ಮಾತಾಡ್ಕೊಳ್ತಾ ಇರೋದನ್ನೆಲ್ಲ ಹೊರಗಡೆಯಿಂದ ಹೀರೋಯಿನ್ ಕೇಳಿಸ್ಕೊಂತಾನೆ ಇರ್ತಾಳೆ. ತುಂಬಾ ಫೀಲ್ ಮಾಡ್ತಾರೆ, ಯಾಕೆ ಅವ್ರಮ್ಮ ನಮ್ ಬಗ್ಗೆ ಇಷ್ಟು ಚೀಪ್ ಆಗಿ ಮಾತಾಡ್ತಾರೆ ಅಂತ. ಆದ್ರೆ ಜಿನ್ಹಾನ್ ಹೇಳ್ತಾನೆ, ಇಲ್ಲಿ ನೋಡಿ ಅಮ್ಮ, ನೀವ್ ಸುಮ್ನೆ ನನ್ ಫ್ರೆಂಡ್ಸ್ ನ ಆತರ ಎಲ್ಲ ಬೈತಾ ಇರ್ಬೇಡಿ, ಅವ್ರು ಇರೋದ್ರಿಂದಾನೆ, ಅವ್ರು ನನಗೆ ಫ್ರೆಂಡ್ಸ್ ಆಗಿರೋದ್ರಿಂದಾನೆ ನಾನ್ ಇಷ್ಟು ಖುಷಿಯಾಗಿದ್ದಮ್ಮ. ನಾನ್ ಸ್ಕೂಲ್ ಜಾಯ್ನ್ ಆದಾಗಿಂದ 6 ತಿಂಗಳು ನಾನು ಎಷ್ಟು ಸಂತೋಷವಾಗಿದ್ದೆ ಗೊತ್ತಾ, ಅದಕ್ಕೆ ಎಷ್ಟೇ ಬೆಲೆ ಕೊಟ್ರೆ ಕೂಡ ಆಗಲ್ಲಮ್ಮ. ಅಷ್ಟೇ ಅಲ್ಲ, ಅವರೆಲ್ಲ ಚೆನ್ನಾಗ್ ಓದಲ್ಲ, ಆತರ ಒಂದು ಸ್ಕ್ರಾಪ್ ಫ್ರೆಂಡ್ಸ್ ಜೊತೆ ಇದೆಯಾ ಅಂತ ನೀನ್ ಮಾತ್ಗೂ ಹೇಳ್ತಾ ಇದ್ರೆ ನನಗೆ ತುಂಬಾನೇ ಬೇಜಾರಾಗುತ್ತೆ. ಮತ್ತೆ ನಾನು ಈಗ್ಲೇ ಹೇಳ್ತಾ ಇದೀನಿ, ನನ್ನ ಮನೇನು ಖಾಲಿ ಮಾಡೋದಿಲ್ಲ, ನಾನು ಸ್ಕೂಲ್ನು ಟ್ರಾನ್ಸ್ಫರ್ ಆಗಲ್ಲ, ನಾನು ಎಜುಕೇಶನ್ ಅಲ್ಲೇ ಕಂಪ್ಲೀಟ್ ಮಾಡ್ತಾ ಸ್ವಲ್ಪ ಬೋಲ್ಡ್ ಆಗಿ ಹೇಳ್ಬಿಟ್ಟ. ಬಟ್ ಅವ್ರಮ್ಮ ಇನ್ನಷ್ಟು ಬೈತಾ ಇರ್ತಾರೆ, ದೊಡ್ಡವನಾಗ್ಬಿಟ್ಟೆ ಕಣೋ ನೀನ್, ದೊಡ್ಡವನಾಗ್ಬಿಟ್ಟೆ, ನನ್ ಕೈ ಮೀರಿ ಹೋಗೋ ಅಷ್ಟು ಬಂದ್ಬಿಟ್ಟೆ ನೀನು, ಒಳ್ಳೇದೇನಾದ್ರೂ ಹೇಳಿದ್ರೆ ಕೇಳೋ ಸ್ಟೇಜ್ ಅಲ್ಲಿ ಈಗ ನೀನು ಇಲ್ಲ, ಅವ್ರ ಜೊತೆ ಸೇರೋದ್ರಿಂದ ನಿನ್ಗೆ ನಿನ್ನ ಆರೋಗ್ಯಕ್ಕೆ ತೊಂದರೆ ಆಗೋದು,
ನಿನ್ಗೆ ಯಾಕದ ಅರ್ಥ ಆಗ್ತಾ ಇಲ್ಲ, ಈ ತರ ಬೇಕಾ ಬೇಡವಾಗಿ ಸುತ್ತೋದ್ರಿಂದ ನಿನ್ ಆರೋಗ್ಯಕ್ಕೂ ಒಳ್ಳೇದಲ್ಲ ಅಂತ ಕ್ಲಾಸ್ ತೆಗಿತಾ ಇರ್ತಾರೆ. ಇದಕ್ ಮೇಲೆ ನನ್ಗೆ ನಿನ್ ಹತ್ರ ವಾದ ಮಾಡಕ್ ಇಷ್ಟ ಇಲ್ಲ, ನಿನ್ಗೆ ಇವಾಗ್ಲೇ ಮೈ ಹುಷಾರಿಲ್ಲ, ಸುಮ್ನೆ ನೀನ್ ಕೋಪ ಪಡೋದ್ ನನ್ ಇಷ್ಟ ಇಲ್ಲ ಅಂತ ಹೇಳಿ ಅವ್ರಲ್ಲಿಂದ ಹೊರಗಡೆ ಬರ್ತಾರೋ ಸೌಂಡ್ ನ ಕೇಳಿಸ್ಕೊಂಡು ಇವಳಂಗೆ ಓಡೋಗ್ಬಿಟ್ಲು. ಇನ್ ನೋಡಿದ್ರೆ ಎಲ್ಲಿ ಬೈತಾರೋ ಅಂತ. ಹೀರೋಗಂತೂ ತುಂಬಾನೇ ಬೇಜಾರಾಗ್ಬಿಡತ್ತೆ. ಯಾಕೆ ನಮ್ಮಮ್ಮ ಅರ್ಥ ಮಾಡ್ಕೊಂತ ಇಲ್ಲ, ಎಲ್ಲಾ ಪೇರೆಂಟ್ಸ್ ಎಷ್ಟು ಚೆನ್ನಾಗಿ ಅವ್ರ ಮಕ್ಕಳನ್ನ ಅರ್ಥ ಮಾಡ್ಕೊಂತಾರೆ, ಆದ್ರೆ ನನ್ನ ಮಾತ್ರ ಅರ್ಥ ಮಾಡ್ಕೊಂತ ಇಲ್ಲ ಅಂತ ತುಂಬಾ ಫೀಲ್ ಮಾಡ್ತಾನೆ. ಅಷ್ಟೇ ಅಲ್ಲ, ಇವಳು ಓದೋಳು ಹೀರೋ ಬಗ್ಗೆ ಅವ್ರ ಅಮ್ಮಗೆ ತಿಳಿಸ್ಬೇಕು, ಹೀರೋ ಬಗ್ಗೆ ಹೇಳ್ಬೇಕು ಅಂತ ಹೇಳಿ ಅವತ್ತು ಸ್ಕೂಲಲ್ಲಿ ಒಂದು ಸ್ಪೇಸ್ ಸ್ಟೇಷನ್ ನ ಗೆದ್ದಿರ್ತಾಳಲ್ವಾ, ಈಗ ಅದನ್ನ ತಗೊಂಡ್ಬಂದ್ಬಿಟ್ಟು ನಿಮ್ಮ ಮಗ ಒಂದು ಆಸ್ಟ್ರೋನಾಟ್ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ಜೊತೆಗೆ ತುಂಬಾ ಚೆನ್ನಾಗೂ ಓದ್ತಾ ಇದ್ದಾನೆ. ನೀವ್ ಆಸೆ ಪಡ್ತಾ ಇರೋದೆಲ್ಲ ನಾವ್ ಅವನ ಜೊತೆ ಇರಬಾರ್ದು ಅನ್ನೋದೇ ತಾನೆ. ಅದಕ್ಕಂತ ದಯವಿಟ್ಟು ಅವನ ಸ್ಕೂಲ್ ಟ್ರಾನ್ಸ್ಫರ್ ಮಾಡ್ಬಿಡಿ, ತುಂಬಾ ಒಳ್ಳೆ ಸ್ಟೂಡೆಂಟ್, ಅವ್ನ ಆಸ್ಟ್ರೋನಾಟ್ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದಾನೆ ಅಂದ್ರೆ ಅದನ್ನ ಯಾಕೆ ನೀವು ನೆರವೇರ್ಸಲ್ಲ ಅನ್ನೋ ತರ ಅವ್ರ ಅಮ್ಮನ್ಗೆ ಸ್ವಲ್ಪ ಕ್ಲಾಸ್ ಹತ್ತೋ ತರ ಮಾತಾಡಿದ ತಕ್ಷಣ ಆ ಲೇಡಿಗೆ ಟೆನ್ಷನ್ ಆಗೋಯ್ತು. ನನ್ ಮಗನ್ ಬಗ್ಗೆ ನೀನೇನು ಹೇಳ್ಬೇಕಾಗಿಲ್ಲ, ನನ್ ಮಗ ಯಾವ ಟೈಮಲ್ಲಿ ಏನ್ ಮಾಡ್ಬೇಕು, ಹೆಂಗಿರ್ಬೇಕು ಅನ್ನೋದನ್ನ ನಾನ್ ನೋಡ್ಕೊಂತೀನಿ, ನಿನ್ ಕೆಲಸ ನೀನ್ ನೋಡು ಅಂತ ಬೈದ್ ಬಿಟ್ರು. ಆಂಟಿ ಪ್ಲೀಸ್ ಆಂಟಿ, ನಾನ್ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಇವಳು ಕೇಳ್ತಾ ಇದ್ರೆ, ನಾನ್ ಹೇಳೋದನ್ನ ನೀನ್ ಅರ್ಥ ಮಾಡ್ಕೊ, ಅವ್ನಿಗೆ ಹಾರ್ಟ್ ಡಿಸೀಸ್ ಇದೆ, ತುಂಬಾನೇ ಸಿವಿಯರ್ ಕಂಡೀಷನ್ ಅಲ್ಲಿ ಕೂಡ ಇದ್ದಾನೆ, ಅವ್ನ್ ವೆಯ್ಟ್ ಎತ್ತಬಾರ್ದು, ತುಂಬಾನೇ ಸ್ಟ್ರೈನ್ ಮಾಡ್ಕೊಂಡ್ಬಾರ್ದು, ಬಟ್ ನಿಮ್ ಜೊತೆ ಇದ್ರೆ ಅವನದೆಲ್ಲ ಮಾಡ್ತಾ ಇದ್ದಾನೆ. ಚಿಕ್ಕ ವಯಸ್ಸಲ್ಲೇ ಬೇಡ ಬೇಡ ಅಂತಾನು ಕೇಳಿದೆ, ಅವ್ರ ಫ್ರೆಂಡ್ಸ್ ಜೊತೆ ಟ್ರೆಕ್ಕಿಂಗ್ ಎಲ್ಲ ಹೋಗಿ ಬೆಟ್ಟದ ಮೇಲೆ ಹತ್ತಿ ಅವ್ನಿಗೆ ತುಂಬಾನೇ ಸೀರಿಯಸ್ ಕಂಡೀಷನ್ ಆಗ್ಬಿಡ್ತು, ಉಸಿರಿಳಿಯಕ್ ಆಗದೆ ತುಂಬಾನೇ ಕಷ್ಟಪಟ್ಟ. ಅದಕ್ಕೆ ಇವಾಗ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಕ್ ಬಿಡೋದಿಲ್ಲ. ಚಿಕ್ಕ ವಯಸ್ಸಿಂದ ಆತರ ಅವನು ನಾನು ಹೊರಗಡೆ ಬಿಡದೆ ಸಾಕಿರೋದ್ರಿಂದಾನೆ, ಮನೇಲೆ ಇಟ್ಕೊಂಡು ಸಾಕಿರೋದ್ರಿಂದಾನೆ ಅವ್ನು ಇವಾಗವರೆಗೂ ಅಷ್ಟು ಆರೋಗ್ಯವಾಗಿ ಚೆನ್ನಾಗಿರೋದು. ಹಂಗಿರ್ಬೇಕಾದ್ರೆ ಇವಾಗ ಮತ್ತೆ ಫ್ರೆಂಡ್ಸ್ ಜೊತೆ ಹೋಗ್ತೀನಿ, ಊರ್ ಸುತ್ತೀನಿ ಅಂತ ಹೇಳಿದ್ರೆ ನಾನ್ ಬಿಟ್ಬಿಡ್ತೀನ, ಮತ್ತೆ ಮುಖ್ಯವಾಗಿ ನೀನ್ ಬಂದ್ ಹೇಳೋದನ್ನೆಲ್ಲ ನಾನ್ ಕೇಳ್ಬೇಕಾ ಅಂತ ಹೇಳಿ ಕೋಪ ಪಟ್ಟವರು ಕೈಲಿರೋ ಬಾಕ್ಸ್ ನ ಕೆಳಗಡೆ ತಟ್ಬಿಟ್ರು. ಸೊ ಅದ್ರ ಒಳಗಡೆ ಇರೋ ಸ್ಪೇಸ್ ಸ್ಟೇಷನ್ ಕೂಡ ಕೆಳಗಡೆ ಬಿದ್ದು ಹೊಡೆದೋಗುತ್ತೆ. ಅದೇ ಟೈಮ್ಗೆ ಅದನ್ನ ಜಿನ್ಹಾನ್ ಕೂಡ ನೋಡ್ಬಿಟ್ಟು ಅವ್ರ ಅಮ್ಮ ಹತ್ರ ಕೆಲಸ ಮಾಡಿದ್ರು ಅಂತ ಅವ್ನಿಗೆ ತುಂಬಾನೇ ಬೇಜಾರಾಗುತ್ತೆ. ಒಂದ್ ಕಡೆ ತುಂಬಾನು ಕೋಪ ಬರುತ್ತೆ. ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಬಂದವನು ಅದನ್ನೆಲ್ಲ ಅದು ಹಂಗೆ ಬಾಕ್ಸ್ ಅಲ್ಲಿ ಹಾಕೊಂಡು ಅವ್ರಮ್ಮ ಮುಖಕ್ಕೆ ಒಂಥರ ಚಿ ಅನ್ನೋ ತರ ತಿರ್ಗಿಸ್ಕೊಂಡು ಹೊರಟೋಗ್ತಾನೆ. ಅದರಿಂದ ಅವ್ರ ಅಮ್ಮಗೆ ತುಂಬಾನೇ ಬೇಜಾರಾಗೋಯ್ತು, ಒಂಥರ ಅವಮಾನ ಆಗೋಯ್ತು, ಇವ್ನ ಯಾಕೆ ಈ ತರ ಮಾಡ್ತಾನೆ ಅಂತ. ಅದಕ್ಮೇಲೆ ಅವ್ರ ಅಮ್ಮನು ಏನು ಮಾತಾಡಿಲ್ಲ. ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ತೋರಿಸ್ತಾರೆ, ಹೀರೋಯಿನ್ ಹಂಗೆ ಡಲ್ ಆಗಿ ಕೂತಿರ್ಬೇಕಾದ್ರೆ ಜಾಕೆ ಸಂಜೆ ಒಂದು ಫಾರ್ಮ್ ನ ತಗೊಂಡ್ ಬಂದು ಕೊಡ್ತಾನೆ. ಇದು ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟಿರೋ ಫಾರ್ಮ್. ಅಂದ್ರೆ ಕಾಲೇಜ್ ಬಿಟ್ಟು ಹೋಗುವಾಗ ನೀನ್ ಯಾವ್ದಾದ್ರು ಒಂದು ಒಳ್ಳೆ ಸ್ಪೋರ್ಟ್ಸ್ ಅಲ್ಲಿ ನೀನು ವಿನ್ ಆಗೋ ತರ ಯಾವ್ದಾದ್ರು ಕಾಂಪಿಟೇಷನ್ ಅಲ್ಲಿ ವಿನ್ ಆದ್ರೆ ಈ ಕಾಲೇಜ್ ಅಲ್ಲಿ ನಿನ್ಗೆ ಈ ತರ ಈಸಿಯಾಗಿ ಶೀಟ್ ಸಿಗತ್ತೆ. ಸೊ ಈ ಫಾರ್ಮ್ ನ ಫಿಲ್ ಮಾಡು, ಮೇಡಮ್ ಹತ್ರ ಸೈನ್ ಮಾಡಿಸ್ಕೊಂಡಾಗ ಇವಳಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ ನಾನು ಕರೆಕ್ಟ್ ಚೆನ್ನಾಗಿ ಮಾಡ್ತೀನಲ್ವಾ, ಆ ಬೇಸಿಸ್ ಮೇಲೆ ಮೇಡಮ್ ಹತ್ರ ಸೈನ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾಳೆ. ಆದ್ರೆ ಮೇಡಮ್ ನೋಡ್ಬಿಟ್ಟು ಹೇಳ್ತಾರೆ, ನೀನ್ ಪ್ರಾಕ್ಟೀಸ್ ಬಿಟ್ಟು ಹತ್ತತ್ರ 2 ರಿಂದ 3 ವರ್ಷ ಆಗಿದೆ ಅಮ್ಮ, ಹಂಗಿರ್ಬೇಕಾದ್ರೆ ಇವಾಗ ನೀನು ಯಾವ ಕಾನ್ಫಿಡೆನ್ಸ್ ಮೇಲೆ ಈ ತರ ನೀನು ಜಾಯ್ನ್ ಆಗ್ತೀನಿ ಅಂತ ಹೇಳ್ತಾ ಇದೀಯಾ. ಒಂದ್ಸ ನೀ ರಿಪೋರ್ಟ್ ನ ಸಬ್ಮಿಟ್ ಮಾಡ್ಬಿಟ್ಟು ಫೇಲ್ಯೂರ್ ಆದ್ರೆ ತುಂಬಾನೇ ಕಾನ್ಸಿಕ್ವೆನ್ಸಸ್ ಎಲ್ಲ ನೀನು ಫೇಸ್ ಮಾಡ್ಬೇಕಾಗುತ್ತೆ. ಅದಕ್ಕೆಲ್ಲ ಧೈರ್ಯ ಇದ್ರೆ ಹೇಳು, ನಾನ್ ಸೈನ್ ಮಾಡ್ತೀನಿ, ಸೈನ್ ಮಾಡೋದಕ್ಕೆ ನನ್ಗೇನು ಪ್ರಾಬ್ಲಮ್ ಇಲ್ಲ, ಬಟ್ ನಿನ್ಗ ಕಾನ್ಫಿಡೆನ್ಸ್ ಇದೆಯಾ ಅಂತ ಒಂದು ಕ್ವೆಶ್ಚನ್ ನ ಕೇಳಿದ ತಕ್ಷಣ ಅವಳಿಗಿದ್ದಕ್ಕೆ ಆನ್ಸರ್ ಇಲ್ಲ. ಯಾಕಂದ್ರೆ ಬಿಟ್ಟು 2-3 ವರ್ಷ ಆಗಿದೆ ಅಂತ ಅವಳಿಗೂ ಗೊತ್ತಲ್ವಾ. ಸಡನ್ ಆಗಿ ಈಗ ಒಂದು ಕಾಂಪಿಟೇಷನ್ ಗೆ ಹೋಗ್ಬೇಕು, ವಿನ್ ಆಗ್ಬೇಕಂದ್ರೆ ಹೆಂಗೆ. ಸೊ ಅವಳು ಸೈಲೆಂಟ್ ಆಗಿ ಫಾರ್ಮ್ ನ ತಗೊಂಡು ಹೊರಟೋಗ್ತಾಳೆ. ಅಲ್ಲಿಂದ ಸ್ಟ್ರೇಟ್ ಆಗಿ ಜಿನ್ಹಾನ್ ನೋಡೋದಕ್ಕೆ ಅಂತ ಹಾಸ್ಪಿಟಲ್ ಗೆ ಹೋಗಿರೋದು. ಅಲ್ಲಿ ಜಿನ್ಹಾನ್ ಕುತ್ಕೊಂಡು ಸ್ಪೇಸ್ ಸ್ಟೇಷನ್ ನ ರೆಡಿ ಮಾಡ್ತಾ ಇರ್ತಾನೆ. ಇವಳು ಆರಾಮಾಗಿ ಕುತ್ಕೊಂಡು ಅವನ ಹತ್ರ ಮಾತಾಡ್ಕೊಂಡು ಹೋಮ್ ವರ್ಕ್ ಎಲ್ಲ ಮಾಡ್ತಾ ಇರ್ತಾಳೆ. ಸ್ವಲ್ಪ ಜಾಲಿಯಾಗೆ ಮಾತಾಡ್ತಾ ಇರ್ತಾರೆ ಇಬ್ರು. ಅದೇ ಟೈಮ್ಗೆ ಅವ್ರ ಅಮ್ಮನೂ ಬರ್ತಾರೆ. ನೋಡ್ತಾರೆ ಫಸ್ಟ್ ಅವ್ರಿಬ್ರು ಏನ್ ಮಾಡ್ತಿದ್ದಾರೆ ಅಂತ. ಅವಳು ಇಷ್ಟು ಚೆನ್ನಾಗಿ ಕುತ್ಕೊಂಡು ಓದ್ಕೊಂಡು ಅವನ ಜೊತೆ ಮಾತಾಡ್ಕೊಂಡು, ಪ್ಲಸ್ ನಮ್ ಹೀರೋಯಿನ್ ಕೂಡ ಅಷ್ಟು ಕ್ಲೋಸ್ ಆಗಿ ಮಾತಾಡ್ತಾ ಇರೋದನ್ನ ನೋಡಿ ಇಷ್ಟು ಚಿಕ್ಕ ಟೈಮ್ ಅಲ್ಲಿ ಹೆಂಗ್ ಅವ್ನ ಹುಡುಗಿಗೆ ಅಷ್ಟು ಕ್ಲೋಸ್ ಆಗ್ಬಿಟ್ಟ, ಯಾರ ಹತ್ರನೂ ಮಾತಾಡ್ತಾ ಇರ್ಲಿಲ್ಲ, ಅವಳ ಹತ್ರ ಮಾತ್ರ ಹೆಂಗ್ ಕ್ಲೋಸ್ ಆಗ್ಬಿಟ್ಟ ಅಂತ ನೋಡ್ತಾರೆ. ಇವಾಗ ಡೈರೆಕ್ಟ್ ಆಗಿ ಹೋಗಿ ಮಾತಾಡಿದ್ರೆ ಅವನೆಲ್ಲಿ ಕೋಪ ಪಡ್ತಾನೋ ಅಂತ ಸುಮ್ನೆ ಹೋಗ್ತಾರೆ. ಏನಿಲ್ಲಪ್ಪ, ನೀವು ಸರಿ ಆಯ್ತು, ನೀವೇನೋ ಮಾಡ್ಕೊಳ್ತಾ ಇದ್ದೀರಾ, ಮಾತಾಡ್ಕೊಳ್ಳಿ ಮಾಡ್ರಿ, ಆದ್ರೆ ಕೆಲಸ ಮುಗಿಸ್ಕೊಂಡು ರೆಸ್ಟ್ ಎತ್ಕೋಪ ಅಂತ ಹೇಳಿ ಅವ್ರ ಮಗನ ನೋಡ್ಕೊಂಡು ಹೊರಟೋದ್ರು. ಸರಿ ಅವ್ರ ಮನೆಗೆ ಹೊರಟೋದ್ರ ಅಂತ ನೋಡಿದ್ರೆ ಹೀರೋಯಿನ್ ಬರೋವರೆಗೂ ಅವ್ರ ಹಾಸ್ಪಿಟಲ್ ಹೊರಗಡೆನೆ ವೇಟ್ ಮಾಡ್ತಾ ಇರ್ತಾರೆ. ಆಂಟಿ ಅದೇನು ನೀವು ಹೋಗ್ಲಿಲ್ವಾ ಅಂತ ಕೇಳಿದ್ರೆ, ಇಲ್ಲಮ್ಮ ನಿನ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ, ಬಾ ನಾನೇ ನಿನ್ನ ನಿಮ್ ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಅಂದ್ರೆ ಇವಳು ಫಸ್ಟ್ ಒಂಥರ ನೋಡ್ತಾಳೆ. ಇದ್ರೂ ಸರಿ ಆಯ್ತು ಕರಿತಿದ್ದಾರೆ, ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಅವಳು ಜೊತೆಗೆ ಹೋಗ್ತಾಳೆ. ಅವ್ರಮ್ಮ ಹೇಳ್ತಾರೆ, ಜಿನ್ಹಾನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿರೋದು ಅಂತ ನಾನು ಅನ್ಕೊಂಡಿದ್ದೆ ಅಮ್ಮ, ಅವ್ನು ಇಷ್ಟು ಚೇಂಜ್ ಆಗ್ತಾನೆ ಅಂತ ನಾನು ಸ್ವಲ್ಪನೂ ಅನ್ಕೊಂಡಿರ್ಲಿಲ್ಲ. ಜಿನ್ಹಾನ್ ಅವ್ರ ಅಪ್ಪ ತೀರೋದ್ಮೇಲೆ ಅವನನ್ನ ತುಂಬಾನೇ ಸ್ಟ್ರಿಕ್ಟ್ ಆಗಿ ಬೆಳೆಸ್ಬೇಕು ಅಂತ ಅನ್ಕೊಂಡೆ. ಅದ್ರಲ್ಲಿ ಅವ್ನಿಗೆ ಇತರ ಒಂದು ಹಾರ್ಟ್ ಡಿಸೀಸ್ ಇರೋದ್ರಿಂದ ಯಾರ ಜೊತೆ ಅವನನ್ನ ಅಷ್ಟಾಗಿ ನಾನು ಹೊರಗಡೆ ಕಳಿಸ್ತಾ ಇರ್ಲಿಲ್ಲ. ನಿನ್ಗೊಂದು ನಿಜ ಗೊತ್ತಾ, ನೀವಿದ್ದೀರಲ್ವಾ ಈಗ ಅಪಾರ್ಟ್ಮೆಂಟ್, ಅದೇ ಅಪಾರ್ಟ್ಮೆಂಟ್ ಅಲ್ಲೇ ನಾವಿದ್ದಿತ್ತು, ಅದು ನಮ್ದೇ ಅಪಾರ್ಟ್ಮೆಂಟ್. ಅವಾಗ ಜಿನ್ಹಾನ್ ತುಂಬಾ ಚಿಕ್ಕವನು. ಜಿನ್ಹಾನ್ ಅವ್ರ ಅಪ್ಪ ಸತ್ತೋದ್ಮೇಲೆ ನಾವು ಫೈನಾನ್ಷಿಯಲ್ ಆಗಿ ತುಂಬಾನೇ ಕಷ್ಟ ಪಟ್ವಿ. ಅದರಿಂದಾನೆ ಆ ಅಪಾರ್ಟ್ಮೆಂಟ್ ನ ಮಾರಿ ನಾವ್ ಈ ಜಾಗನೇ ಬಿಟ್ಟು ಹೊರಟೋದ್ವಿ. ನಾವ್ ಹತ್ರ ಬಿಟ್ಟು ಹೋಗೋ ದಿನಾನೇ ನೀವ್ ಆ ಅಪಾರ್ಟ್ಮೆಂಟ್ ಗೆ ಹೊಸದಾಗಿ ಬಂದಿದ್ದು ಅಂತ. ಅಂದ್ರೆ ಆ ಟೈಮಲ್ಲಿ ಇಬ್ರು ಚಿಕ್ಕ ಮಕ್ಕಳಲ್ವಾ, ಒಬ್ರಿಗೊಬ್ರು ನೋಡ್ಕೊಂಡಿರ್ತಾರೆ, ಬಟ್ ಇವ್ರಿಗೆ ಅಷ್ಟೊಂದು ನೆನ್ಪಿರೋದಿಲ್ಲ. ನಾನು ಅವನನ್ನ ಅವ್ರ ಫ್ರೆಂಡ್ಸ್ ಜೊತೆ ಬಿಡದೇ ಇರೋದ್ರಿಂದ ಅವ್ರು ನನ್ ಜೊತೆನೆ ಇರ್ತಾನೆ ಅಂತ ನಾನು ಕೊಳ್ತಾ ಇದ್ದೆ. ಆದ್ರೆ ನೋಡು ನಿನ್ಗೆ ಹೆಂಗ್ ಇಷ್ಟು ಕ್ಲೋಸ್ ಆಗ್ಬಿಟ್ಟ ಅಂತ ನನ್ಗೆ ಗೊತ್ತಿಲ್ಲ. ಹೆಂಗ್ ನಿಮ್ಮಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಆಯ್ತು ಅಂದಾಗ ಇವಳು ಸ್ಟಾರ್ಟಿಂಗ್ ಇಂದ ನಡೆದಿರೋ ಎಲ್ಲಾ ಸ್ಟೋರಿನ ಹೇಳ್ತಾಳೆ. ಅಂದ್ರೆ ಫಸ್ಟ್ ಅವ್ನಿಗೆ ಡಿಕ್ಕಿ ಹೊಡೆದಿದ್ದು, ಅದಾದ್ಮೇಲೆ ರಿಪೋರ್ಟರ್ಸ್ ಎಲ್ಲ ಓಡಿಸ್ಕೊಂಡ್ ಬಂದಿದ್ದು, ಆ ಬಾತ್ಕೊಳ್ಳಿ ಫಾರ್ಮ್ ಒಳಗಡೆ ಕರ್ಕೊಂಡು ಹೋಗಿದ್ದು, ಆಮೇಲೆ ಒಂದೇ ಸ್ಕೂಲ್ ಅಲ್ಲಿ ಇವರಿಬ್ರು ಓದ್ತಾ ಇರೋದ್ರಿಂದ ಜಿನ್ಹಾನ್ ಸ್ಟಾರ್ಟಿಂಗ್ ಅಲ್ಲಿ ಇವಳನ್ನ ನೋಡಿ ಇಷ್ಟ ಪಡ್ತಾ ಇರ್ಲಿಲ್ಲ, ಆಮೇಲೆ ಹಂಗೆ ಫ್ರೆಂಡ್ ಆದ್ವಿ ಅಂತ ಪ್ರತಿಯೊಂದನ್ನ ಕೂಡ ಹೇಳ್ತಾಳೆ. ಮುಖ್ಯವಾಗಿ ಒಂದು ಹೇಳ್ಬೇಕ ಆಂಟಿ, ನಾನು ಅನ್ಕೊಂಡೇ ಇರ್ಲಿಲ್ಲ ಜಿನ್ಹಾನ್ ನನ್ಗೆ ಈ ತರ ಹೇಳ್ತಾನೆ ಅಂತ. ನನ್ನ ಯುನೀಕ್ ಫ್ರೆಂಡ್ ಅಂತ ಹೇಳ್ದ ಆಂಟಿ. ನನ್ಗಂತೂ ಅವತ್ತು ನೈಟ್ ಎಲ್ಲ ನಿದ್ದೆನೆ ಬರ್ಲಿಲ್ಲ. ಈ ತರ ಒಂದು ಸ್ಪೆಷಲ್ ಪರ್ಸನ್ ನನ್ ಸುತ್ತ ಇದ್ದಾಗ ಹೆಂಗಿರತ್ತೆ ಆಂಟಿ, ನನ್ಗೂ ಅವನ್ನ
ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ ಇಷ್ಟ. ಅವನು ನನ್ಗೊಂದು ಬೆಸ್ಟ್ ಫ್ರೆಂಡ್, ಒಂದು ಗಾಡ್ ಗಿಫ್ಟ್ ಅಂತ ಕೂಡ ಹೇಳ್ಬೋದು. ಅದಕ್ಕೆ ನೀವ್ ಎಷ್ಟೇ ಹೇಳಿದ್ರೆ ಕೂಡ ಅವನನ್ನ ಮಿಸ್ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಆಂಟಿ ಅಂತ ಹೇಳಿದಾಗ ಹೆಂಗೋ ಮನೆ ಹತ್ರ ಕೂಡ ಕರ್ಕೊಂಡ್ಬಂದು ಡ್ರಾಪ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ನನಗಿಂತ ನನ್ ಮಗನ್ನ ನೀನ್ ತುಂಬಾ ಚೆನ್ನಾಗಿ ನೋಡ್ಕೊಂತಾ ಇದೀಯಾ, ನಾನು ಇನ್ಮೇಲೆ ಅವ್ನ ಸಂತೋಷಕ್ಕೆ ನಾನು ಅಡ್ಡ ಬರೋದಿಲ್ಲಮ್ಮ, ಅವ್ನು ಇಲ್ಲೇ ಇರ್ಲಿ, ಇದೇ ಅಪಾರ್ಟ್ಮೆಂಟ್ ಅಲ್ಲೇ ಇರ್ಲಿ, ಅವನು ಸ್ಕೂಲ್ ಕೂಡ ಹೋಗ್ಲಿ, ಅವ್ರ ಅಪ್ಪನ ನೆನಪುಗಳೆಲ್ಲ ಅವ್ನಿಗೆ ಇದೇ ಮನೆಯಲ್ಲೇ ಇದೆ, ಅದರಿಂದಾನೇ ಅವ್ನು ಇದೇ ಅಪಾರ್ಟ್ಮೆಂಟ್ ಗೆ ಮೂವ್ ಆಗಿರೋದು. ಸೊ ನೀವು ಸಂತೋಷವಾಗಿ ನಿಮ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ, ಆಲ್ ದ ಬೆಸ್ಟ್ ಅಂತ ಹೇಳಿ ಅವರಮ್ಮ ಅಲ್ಲಿಂದ ಹೊರಟೋಗ್ತಾರೆ. ಅವ್ರಮ್ಮ ಇಷ್ಟು ಎಮೋಷನಲ್ ಆಗಿ ಮಾತಾಡಿದ್ದಕ್ಕೆ ಅವಳಿಗೂ ಸ್ವಲ್ಪ ಬೇಜಾರಾಗುತ್ತೆ. ಹಂಗೆ ಇವಾಗ ನೆಕ್ಸ್ಟ್ ಡೇ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ. ಅವ್ರಮ್ಮ ಅವನಿಗೋಸ್ಕರ ಕುಕ್ ಮಾಡ್ಕೊಂಡ್ ಬಂದಿರ್ತಾರೆ. ಅವ್ನಿಗೆ ಒಂದು ಕ್ಷಣ ಆಶ್ಚರ್ಯ, ನಿಜವಾಗ್ಲೂ ನಮ್ಮಮ್ಮನೇನಾ ಅಥವಾ ರಿಯಾಲಿಟಿ ಶೋ ಏನಾದ್ರು ಮಾಡ್ತಾ ಇದ್ದೀರಾ ಅಂತ ನೋಡಿದಾಗ, ಏನಿಲ್ಲ ಕಣೋ, ನಾನೇ ನಿನ್ಗೋಸ್ಕರ ಅಡ್ಗೆ ಮಾಡ್ಕೊಂಡ್ ಬಂದಿದ್ದು. ಮತ್ತೆ ನಾನು ಇವಾಗ್ಲೇ ಹೇಳ್ಬಿಡ್ತಾ ಇದೀನಿ, ಸುಮಾರು ವರ್ಷ ಆಯ್ತು ನನ್ ಕಿಚನ್ ಒಳಗಡೆ ಹೋಗಿ ಅಡ್ಗೆ ಮಾಡಿ, ಫಸ್ಟ್ ಅಡ್ಗೆ ಮಾಡಿದೀನಿ ಅಂತಾನೆ ಇಟ್ಕೋ, ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ನನ್ಗೆ ಇವಾಗ ಎಕ್ಸ್ಕ್ಯೂಸ್ ಮಾಡ್ಬಿಡು ಅಂತ ಹೇಳ್ತಾರೆ. ಅವ್ನ್ ಕೂಡ ಓಕೆ ಆಯ್ತಮ್ಮ ಅಂತ ಹೇಳಿ ಒಂದ್ ತುತ್ತು ತಿಂತಾನೆ. ತಿನ್ಬಿಟ್ಟು ಅವ್ರಮ್ಮ ಕಡೆ ಹಂಗೆ ಗುರಾಯಿಸ್ಕೊಂಡ್ ನೋಡ್ತಾನೆ. ಚೆನ್ನಾಗಿಲ್ಲ ತಾನೆ, ಉಪ್ಪು ಕಡಿಮೆ ಅಂದಾಗ, ಹೌದಮ್ಮ ಸ್ವಲ್ಪ ನೋಡ್ಕೊಂಡು ಹಾಕ್ಬಾರ್ದು ಅಂದಾಗ, ಅದಕ್ಕೆ ಕಣೋ ನಿಂಗೆ ಅಂತಿ ಅಂತ ಗೊತ್ತಿದ್ದೆ ನಾನು ಹೇಳಿದ್ದು, ಎಕ್ಸ್ಕ್ಯೂಸ್ ಕೂಡ ಕೇಳಿದ್ದು ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಅವ್ರಮ್ಮ ಏನಕ್ಕೆ ಇವ್ನ ಜೊತೆ ಈ ತರ ನಡ್ಕೊಳ್ತಾರೆ, ಯಾಕೆ ಇಷ್ಟೊಂದು ಆರೋಗೆಂಟ್ ಆಗಿದ್ದಾರೆ ಅಂತಂದ್ರೆ, ಇವರು ಚಿಕ್ಕ ವಯಸ್ಸಲ್ಲಿ ಒಂದು ಚಿಕ್ಕ ಕುಟುಂಬ, ಗಂಡ ಹೆಂಡತಿ ಮಗ ಅಂತ ತುಂಬಾ ಸಂತೋಷವಾಗಿ ಇದ್ದಿರ್ತಾರೆ. ಆತರ ಇವ್ನ್ ಚಿಕ್ಕ ವಯಸ್ಸಲ್ಲೇ ಅವರಪ್ಪ ತೀರ್ಕೊಂಡಾಗ ಒಂದು ಸ್ಟ್ರೆಸ್ ಎಲ್ಲ ಇವ್ರ ಅಮ್ಮ ಮೇಲೆ ಬಿದ್ದಂಗ ಆಗೋಯ್ತು. ಮನೆ ರೆಂಟ್ ಕಟ್ಟ ಕೂಡ ಅವ್ರಿಗೆ ದುಡ್ಡು ಇರ್ತಾ ಇರ್ಲಿಲ್ಲ, ಮನೇನ ಸಾಕ್ಸ ಕೂಡ ಅವ್ರಿಗೆ ಪಾಪ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಅದ್ರಿಂದಾನೆ ಆ ಮನೇನ ಕೂಡ ಅವರು ಮಾರ್ಬಿಟ್ಟು ಸಿಟಿನ ಬಿಟ್ಟೆ ಹೊರಟೋಗಿರ್ತಾರೆ. ಏನೇ ಆದ್ರೂ ಕೆಲ್ಸಕ್ಕೆ ಹೋಗ್ಬೇಕಲ್ವಾ, ಆತರ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋದು, ನೈಟ್ ಲೇಟ್ ಆಗಿ ಮನೆಗ್ ಬರೋದು, ಅಷ್ಟೆಲ್ಲ ಅವ್ನು ಮಲಗ್ ಬಿಡ್ತಾ ಇದ್ದ. ಅದರಿಂದ ಇವ್ರಿಬ್ಬರ ಮಧ್ಯೆ ಒಂದು ಕನೆಕ್ಷನ್ ಕಟ್ ಆಗ್ಬಿಟ್ಟಿರುತ್ತೆ. ಅವನು ಎಷ್ಟು ಖುಷಿಯಾಗಿದ್ನೋ ಚಿಕ್ಕ ವಯಸ್ಸಲ್ಲಿ, ಬೆಳೀತಾ ಅವ್ನು ಅಷ್ಟೇ ಸೀರಿಯಸ್ ಕೂಡ ಆಗ್ಬಿಟ್ಟ. ಜೊತೆಗೆ ಅವನಿಗಿತ್ರ ಒಂದು ಹಾರ್ಟ್ ಡಿಸೀಸ್ ಕೂಡ ಬಂದ್ಬಿಡ್ತು. ಇನ್ನು ಅದನ್ನೆಲ್ಲ ಮ್ಯಾನೇಜ್ ಮಾಡ್ಬೇಕಂದ್ರೆ ಇವರೇ ಕೆಲ್ಸಕ್ಕೆ ಹೋಗ್ಬೇಕು. ಆತರ ಎಲ್ಲಾ ಸ್ಟ್ರೆಸ್ ಅವ್ರ ತಲೆ ಮೇಲೆ ಬಿದ್ದುನೆ ಒಂಥರ ತುಂಬಾನೇ ಆರೋಗೆಂಟ್ ಆಗ್ಬಿಟ್ರು. ಆತರ ಮಗ ಹತ್ರ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರೆ ಅವ್ನ್ ಮುಂದಕ್ಕೆ ಚೆನ್ನಾಗಿರ್ತಾನೆ ಅಂತ ಹೇಳಿ ಅವ್ನ ಹತ್ರ ನಡ್ಕೊಳ್ತಾ ಇದ್ರು. ಬಟ್ ಕಾಲ ಹೋಗ್ತಾ ಜಿರ್ಹಾನ್ ಮುಖದಲ್ಲಿ ಆ ನಗುನೇ ಮರ್ತೋಗ್ಬಿಟ್ಟಿರ್ತಾನೆ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಅವ್ನು ಎಷ್ಟು ಸಂತೋಷವಾಗಿದ್ದ, ಬಟ್ ಇವಾಗ ಆತರ ಇಲ್ಲ. ಇವಾಗ ಅವ್ನ ಲೈಫ್ ಅಲ್ಲಿ ಸಕ್ಸಸ್ ಕಾಣಿದಾನೆ ಅಂದ್ರೆ ಅದಕ್ಕೆ ಕಾರಣ ಕೂಡ ಅವ್ರ ಅಮ್ಮನೇ. ಅವ್ರ ಹತ್ರ ಕಷ್ಟಪಟ್ಟಿದ್ರಿಂದಾನೆ ಇವಾಗ ಇವ್ನ ಹತ್ರ ಒಂದು ಸ್ಟೇಜ್ ಅಲ್ಲಿ ಇರೋದು. ಅದು ಲೇಟ್ ಆಗಿ ಇವ್ನಿಗೆ ಅರ್ಥ ಆದ್ರೂ ಅಮ್ಮ ನನ್ನ ಜೊತೆ ಇಲ್ವಲ್ಲ ಅಂತ ಹೇಳಿ ಅವ್ನಿಗೆ ಸ್ವಲ್ಪ ಬೇಜಾರಾಗುತ್ತೆ. ಅದಕ್ಕೆ ಅವ್ರ ಅಮ್ಮ ಹೇಳ್ತಾರೆ, ಸಾರಿ ಕಣೋ, ಇಷ್ಟು ದಿನ ನಾನ್ ಮಾಡಿದ ತಪ್ಪೆ, ಆದ್ರೆ ಇನ್ಮೇಲೆ ನಾನು ನಿನ್ ಜೊತೆನೆ ಇರ್ಬೇಕು ಅಂತ ಅನ್ಕೊಳ್ತಾ ಇದೀನಿ. ಇನ್ ಸ್ವಲ್ಪ ಅಡ್ಗೆ ಮಾಡಕ್ಕೆ ಟ್ರೈ ಮಾಡ್ತೀನಿ, ಡೈಲಿ ನಾನೇ ನಿನ್ಗೆ ಅಡ್ಗೆ ಮಾಡ್ಕೊಡ್ತೀನಿ, ನೀನ್ ಹೊರಗಡೆ ತಿನ್ನೋ ಅವಶ್ಯಕತೆ ಕೂಡ ಇಲ್ಲ ಅಂತ ಹೇಳ್ತಾರೆ. ಅವ್ರಮ್ಮ ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ಅಂತ ಅವ್ನಿಗೂ ಇವಾಗ ಅರ್ಥ ಆಗುತ್ತೆ. ಅಷ್ಟೇ ಅಲ್ಲ, ಅವ್ರಮ್ಮ ಹೇಳ್ತಾರೆ, ನಾನು ಇಲ್ಲಿಗೆ ಬರೋದಕ್ಕೂ ಮುಂಚೆ ಒಂದು ಡೈರೆಕ್ಟರ್ ಬಂದು ನನ್ನ ಮೀಟ್ ಮಾಡಿದ್ರು, ಒಂದು ಸ್ಟೋರಿನ ಕೊಟ್ಟಿದ್ದಾರೆ, ತುಂಬಾ ಒಳ್ಳೆ ಸ್ಟೋರಿ, ನನ್ಗೆ ಆ ಸ್ಟೋರಿ ಲೈನ್ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು ಒಂದು ಒಳ್ಳೆ ಫೀಲ್ ಕೊಡ್ತು ಕಣೋ. ಆ ರಿಪೋರ್ಟ್ ನ ತಗೊಂಡ್ ಬಂದಿದ್ದೀನಿ, ನೀನೊಂದ್ಸತಿ ನೋಡು, ನಿನ್ಗೆ ಇಷ್ಟ ಆಯ್ತಂದ್ರೆ ನನ್ಗೆ ಕಾಲ್ ಮಾಡಿ ಹೇಳು, ನಾನು ಡೈರೆಕ್ಟರ್ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಕೊಟ್ಬಿಟ್ಟು ಅವರಲ್ಲಿಂದ ಹೊರಟೋಗ್ತಾರೆ. ಅವ್ನಿಗೆ ಇವಾಗ ಅವ್ರ ಅಮ್ಮ ಬಗ್ಗೆ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡ್ತಾನೆ. ಅವ್ನ ಈ ತರ ಒಂದು ಸ್ಥಾನದಲ್ಲಿ ಇರೋದಕ್ಕೆ ಅವ್ರ ಅಮ್ಮನೇ ತಾನೇ ಕಾರಣ. ಅಲ್ಲಿ ಆಡಿಷನ್ಗೆ ಹೋಗು, ಇಲ್ಲಿ ಆಡಿಷನ್ಗೆ ಹೋಗು, ಅದನ್ನ ನೋಡು, ಇದನ್ನ ನೋಡು, ಪ್ರತಿಯೊಂದನ್ನ ಕೂಡ ಅವರೇ ಡಿಸೈಡ್ ಮಾಡಿ ಎಲ್ಲಾದ್ರೂ ಅವರೇ ನೋಡ್ಕೊಳ್ತಾ ಇದ್ರು. ಅದರಿಂದ ಇವಾಗ ಅವ್ನ ಈ ತರ ಒಂದು ಸ್ಟೇಜ್ ಅಲ್ಲಿ ಇರೋದಲ್ವಾ. ಸೊ ಸ್ವಲ್ಪನೂ ಯೋಚನೆ ಮಾಡ್ಲಿಲ್ಲ, ಕಾಲ್ ಮಾಡ್ಬಿಟ್ಟು ಅವ್ರ ಅಮ್ಮಗೆ, ಅಮ್ಮ ನನಗೆ ಸ್ಟೋರಿ ಓಕೆ, ನೀನು ಡೈರೆಕ್ಟರ್ ಹತ್ರ ಮಾತಾಡ್ಬಿಡು ಅಂತ ಅವ್ರ ಅಮ್ಮ ಮಾತಿಗೆ ಅವನು ರೆಸ್ಪೆಕ್ಟ್ ಕೊಟ್ಟು ಹೇಳ್ತಾನೆ. ಅವ್ರ ಅಮ್ಮಗೆ ತುಂಬಾನೇ ಸಂತೋಷ. ಯಾಕಂದ್ರೆ ಇದುವರೆಗೂ ಅವನು ಹಿಂಗೆ ಅಂತ ಹೇಳ್ತಾ ಇದ್ದೆ ಅದು ಸ್ಟೋರಿ ಹೇಳಿದ್ರೆ, ಬಟ್ ಇವಾಗ ಅವನದನ್ನ ಓದು ಕೂಡ ಇಲ್ಲ. ಅವ್ರಮ್ಮ ಕೆಳಗಡೆ ಬರೋಷಲ್ಲ ಅವ್ನ ಮಾತನ್ನ ಹೇಳಿರೋದ್ರಿಂದ ಒಂಥರ ತುಂಬಾನೇ ಸಂತೋಷ ಪಡ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅವತ್ತು ವೀಕೆಂಡ್ ಪ್ಲಸ್ ನಮ್ ಹೀರೋ ಕೂಡ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗ್ತಾ ಇದ್ದಾನೆ. ಇನ್ ಯಾವಾಗ ಅವರು ವೀಕೆಂಡ್ ಅಲ್ಲಲ್ಲಿ ಪಾರ್ಟಿ ಇಟ್ಕೊಳ್ತಾ ಇರ್ತಾರಲ್ಲ ಅವ್ರ ಗಾರ್ಡನ್ ಅಲ್ಲಿ, ಆತರ ಇವತ್ತು ಪಾರ್ಟಿನ ರೆಡಿ ಮಾಡ್ಬೇಕು, ಹೀರೋ ಬರ್ಸಲೆಲ್ಲ ರೆಡಿ ಮಾಡ್ಬೇಕು ಅಂತ ಹೇಳಿ ಸರಸರ ಅಂತ ಎಲ್ಲಾ ಕೆಲಸ ಮಾಡ್ತಾ ಇರ್ತಾಳೆ. ಈ ಕಡೆ ಶಾರ್ಕ್ ಕೂಡ ನಮ್ ಹೀರೋ ನಂಗೆ ಕಾರಲ್ಲಿ ಕರ್ಕೊಂಡ್ ಬರ್ತಾ ಇರ್ತಾನೆ. ಇಲ್ಲಿ ಇವಳು ಅಡಿಗೆ ಎಲ್ಲ ಒಂದ್ ಕಡೆ ಮಾಡಿಟ್ಬಿಟ್ಟು ಈಗ ಗಾರ್ಡನ್ ಎಲ್ಲ ನೀಟಾಗಿ ರೆಡಿ ಮಾಡ್ಬೇಕು ಅಂತ ಎಲ್ಲ ನೀರೆಲ್ಲ ಹಾಕ್ತಾ ಇರ್ತಾಳೆ. ಆತರ ಒಂದು ಲ್ಯಾಡರ್ ಮೇಲೆ ಹತ್ತಿ ನಿಂತ್ಕೊಂಡು ಒಂದು ಗಿಡಕ್ಕೆ ಸ್ಪ್ರೇ ಮಾಡ್ತಾ ಇರ್ಬೇಕಾದ್ರೆ ಕಾಲಿಡ್ವಿ ಇನ್ನೇನ್ ಕೆಳಗಡೆ ಬಿದ್ದೋಗಕ್ಕೆ ಹೊರಟೋಗ್ತಾಳೆ. ಆದ್ರೆ ಟಕ್ ಅಂತ ಅವ್ನ್ ಬಂದು ಹಿಡ್ಕೊಂಡ್ಬಿಟ್ಟ. ಯಾರಪ್ಪ ಅಂತ ತಿರುಗಿ ನೋಡಿದ್ರೆ ನಮ್ ಹೀರೋ. ಅಷ್ಟೇ ಒಂದು ಕ್ಷಣ ಇಬ್ರು ಸ್ವಲ್ಪ ತಂಗೇ ನೋಡ್ಕೊಂಡಿರ್ತಾರೆ. ಆಮೇಲೆ ರಿಯಾಲಿಟಿಗೆ ಬಂದು ಸೈಲೆಂಟ್ ಆಗಿ ಕೂತ್ಕೊಳ್ತಾರೆ. ಈ ತರ ನೀನು ರಿಕವರ್ ಆಗಿ ಬಂದಿರೋದಕ್ಕೆ ನನ್ ಕಡೆಯಿಂದ ಒಂದು ಗಿಫ್ಟ್ ಅಂತ ಒಂದು ಗಿಫ್ಟ್ ನ ಕೊಡ್ತಾಳೆ. ಅವ್ನ ಅಲ್ಲೇ ಓಪನ್ ಮಾಡ್ಬೇಕು ಅಂತ ನೋಡಿದ್ರೆ ಇವಳು ಬೇಡ ಇಲ್ಲಿ ಓಪನ್ ಮಾಡ್ಬೇಡ, ನೀನ್ ಸಪರೇಟ್ ಆಗಿ ಮನೆ ಒಳಗಡೆ ಹೋಗ್ತಿಯಲ್ಲ ಅವಾಗ ನೀನ್ ನೋಡು, ಇಷ್ಟ ಆದ್ರೆ ನನ್ಗೆ ಮೆಸೇಜ್ ಮಾಡಿ ಹೇಳು ಅಂತ ಹೇಳ್ತಾಳೆ. ಇವ್ರ ಇತರ ಮಾತಾಡ್ಬೇಕಾದ್ರೆ ಜಾಕಿ ಶಿನ್ಜೆ ಬರ್ತಾನ. ಶಿನ್ಜೆಗ್ ಅರ್ಥ ಆಗೋಯ್ತು ಈ ಮೆಂಟಲ್ಲು ನಾನ್ ಬಂದಿದ್ದೀನಿ ಅಂತ ಹೇಳಿನೇ ಅವ್ನ ಗಿಫ್ಟ್ ಓಪನ್ ಮಾಡ್ಬೇಡ ಅಂತ ಹೇಳ್ತಾ ಇದ್ದಾಳೆ. ಏನೋ ಸೀಕ್ರೆಟ್ ಗಿಫ್ಟ್ ಕೊಟ್ಟಿದ್ದಾಳೆ, ನಾನ್ ನೋಡ್ಬಿಡ್ತೀನಿ ಅಂತಾನೆ ಹಿಂಗ್ ಹೇಳ್ತಾ ಇರೋದು ಅಂತ ಅವಳನ್ನ ಬೈಕೊಂಡಿರ್ತಾನೆ. ಅದಾದ್ಮೇಲೆ ಹಂಗೆ ಖುಷಿಯಾಗಿ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಶಿನ್ಜೆಗೆ ಅವ್ರಪ್ಪ ಕಾಲ್ ಮಾಡ್ತಾರೆ. ಎಲ್ಲೋ ಇದ್ಯಾ, ಬೇಗ ಬಾರೋ ಮನೆಗೆ, ನಿನ್ಗೋಸ್ಕರ ಒಂದು
ಟ್ಯೂಟರ್ ನ ಅರೇಂಜ್ ಮಾಡಿದೀನಿ. ನಾವಿರೋ ಜಾಗದಲ್ಲೇ ಬೆಸ್ಟ್ ಟೀಚರ್ ಅಂದ್ರೆ ಇವ್ರೆ. ನಿನ್ನಂತ ಒಬ್ಬ ಮುಟ್ಟಾಳನ್ನ ಟ್ರೈನ್ ಮಾಡೋದಕ್ಕೆ ಅಟ್ಲೀಸ್ಟ್ ಈ ತರ ಟೀಚರ್ ಬೇಕಾಗ್ತಾರೆ. ಹೆಂಗಾದ್ರೂ ಮಾಡಿ ನಿನ್ಗೆ ಹೇಳ್ಕೊಡಿ ಅಂತ ಅವ್ರನ್ನ ತುಂಬಾನೇ ಕೇಳ್ಕೊಂಡು ಕರ್ಸಿದೀನಿ ಕಣೋ, ಬೇಗ ಬಾರೋ ಅಂತಂದಾಗ ಅವನು ಏನು ಕರ್ಸಿದೀರಾ ಅಪ್ಪ, ಏನಪ್ಪ ಹೇಳ್ತಾ ಇದೀರಾ ಅಂದಾಗ, ಇನ್ನೇನು ಏನ್ ಕರ್ಸಿದ್ ಮಾತ್ರಕ್ಕೆ ಅವ್ರು ನಿನ್ಗೆ ಹೇಳ್ಕೊಟ್ಬಿಡ್ತಾರೆ ಅಂತಲ್ಲ, ಅವರು ಒಂದು ಇಂಟರ್ವ್ಯೂನ ಇಡ್ತಾರಂತೆ. ನೀನ್ ಇಂಟರ್ವ್ಯೂ ನಲ್ಲಿ ಸೆಲೆಕ್ಟ್ ಆದ್ರೇನೆ ಅವ್ರು ನಿನ್ಗೆ ಟ್ಯೂಟರ್ ಮಾಡೋದು. ಬೇಗ ಬಾ ಅಂತ ಕರೆದಾಗ ಇವ್ನ್ಗೆ ಒಂದ್ ಐಡಿಯಾ ತಟ್ತು. ಓಕೆ ನಾನ ಇಂಟರ್ವ್ಯೂ ನಲ್ಲಿ ಫೇಲ್ ಆಗ್ಬಿಟ್ಟವ್ರೆ, ಏನಕ್ಕೆ ನನ್ಗೆ ಕ್ಲಾಸ್ ತೆಗಿತಾರೆ ಅಂತ ಯೋಚನೆ ಮಾಡ್ತಾನೆ. ಈ ವಿಷಯನ ಇಲ್ಲಿ ಹೀರೋಯಿನ್ಗೂ ಮತ್ತೆ ಹೀರೋಗೆ ಹೇಳಿದಾಗ ಅವರು ಹೇಳ್ತಾರೆ, ಹೌದು ನಿಮ್ಮಪ್ಪ ನಿನ್ಗೋಸ್ಕರ ತಾನೆ, ನಿನ್ ಒಳ್ಳೇದಕ್ಕೋಸ್ಕರ ತಾನೆ ಹೇಳ್ತಾ ಇರೋದು, ಹೋಗೋ ಪರವಾಗಿಲ್ಲ, ಚೆನ್ನಾಗ್ ಓದು, ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಪಾಸ್ ಆಗು, ಒಂದ್ ಒಳ್ಳೆ ಬ್ರೈಟ್ ಫ್ಯೂಚರ್ ಇರುತ್ತೆ ಅಂತ ಇವ್ರು ಕ್ಲಾಸ್ ತೆಗ್ದಿದ ತಕ್ಷಣ, ಅದ್ರಲ್ಲೂ ಜಿನ್ಹಾನ್ ಹತ್ರ ಹೇಳಿದ ತಕ್ಷಣ ಇವ್ನಿಗೆ ಟೆನ್ಷನ್ ಆಗೋಯ್ತು. ಅಲೋ ಅಣ್ಣ, ಆಯ್ತಾಯ್ತು, ಈ ಸತಿ ನೋಡ್ಕೊಂಡಿರು, ಸ್ಕೂಲ್ ಎಕ್ಸಾಮ್ ಅಲ್ಲಿ ನಿನ್ಗಿಂತ ನಾನು ಜಾಸ್ತಿ ಮಾರ್ಕ್ಸ್ ತೆಗಿತೀನಿ, 1 ಮಾರ್ಕ್ ಆದ್ರೂ ಜಾಸ್ತಿ ತೆಗಿತೀನಿ ಅಂತ ಚಾಲೆಂಜ್ ಮಾಡ್ತಾನೆ. ಆದ್ರೆ ಪಾಪ ಮಗು ಗೊತ್ತಿಲ್ಲ ಜಿನ್ಹಾನ್ ನ ರೀಚ್ ಕೂಡ ಮಾಡಕ್ ಆಗಲ್ಲ ಅಂತ. ಅಲ್ಲಿಂದ ಹೊರಗಡೆನು ಬಂದ್ಬಿಟ್ಟ ಮನೆಗೆ ಹೋಗೋದಕ್ಕೆ. ನಾನು ಇವಾಗ ಯಾವ್ದಿರದಲ್ಲಿ ಅವ್ನ್ಗೆ ಹೇಳ್ದೆ ನಿನ್ಗಿಂತ 1 ಮಾರ್ಕ್ ಮೇಲೆ ತೆಗಿತೀನಿ ಅಂತ, ಅಟ್ಲೀಸ್ಟ್ ಅವ್ನ ರೇಂಜ್ ಗಾದ್ರೂ ನಾನು ಇದೀನಾ, ಹೋಗ್ಲಿ ಬಿಡು, ಹಂಗಂದಿದ್ ಮಾತ್ರಕ್ಕೆ ನಾನೇನು ಪಾಸ್ ಆಗ್ಲೇಬೇಕು ಅಂತ ಏನಾದ್ರು ಇದೆಯಾ, ಅದ್ರಲ್ಲ ಏನ್ ಇಲ್ವಲ್ಲ ಅಂತ ಹೇಳಿ ಅವನ್ ಕೊನೆ ಸಮಾಧಾನ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಆದ್ರೆ ಅವ್ರಪ್ಪ ಹೇಳ್ದಂಗೆ ಕರೆಕ್ಟ್ ಆಗಿ ಟ್ಯೂಟರ್ ಕೂಡ ಮನೇಲಿ ಬಂದು ಕೂತಿರ್ತಾರೆ. ಅವ್ರನ್ನ ನೋಡ್ತಾ ಇದ್ರೆ ಒಂಥರ ಡಿಫ್ರೆಂಟ್ ಆದ ಫೀಲು. ಯಾಕಂದ್ರೆ ಅಪ್ಪನ್ ಆಟಿಟ್ಯೂಡ್, ಅಪ್ಪನ್ ಹಾಕೊಂಡಿರೋ ಕನ್ನಡಿ ಆಗಿರ್ಬೋದು, ನೋಡೋ ರೀತಿ, ಮತ್ತೆ ಅವರ ಸ್ಪೆಕ್ಸ್ ನ ಸರಿ ಮಾಡ್ಕೊಳ್ಳೋದು ಎಲ್ಲ ನೋಡ್ತಾ ಇದ್ರೆ ಸೇಮ್ ಡೋಡೋ ತರನೇ ಅನ್ನಿಸ್ತಾ ಇರತ್ತೆ. ಡೋಡೋಗಿಂತ ಒಂದು 10 ಪಟ್ಟು ವೈಬ್ಸ್ ಅಪ್ಪ ಹತ್ರ ಕಾಣಿಸ್ತಾ ಇರತ್ತೆ. ನಿಜವಾಗ್ಲೂ ನನ್ನ ಹ್ಯಾಂಡಲ್ ಮಾಡ್ತಾರ ಅನ್ನೋ ತರನೇ ಇವ್ನಿಗೆ ಇರುತ್ತೆ. ಆದ್ರೆ ಒಂದ್ 2 ಸೆಕೆಂಡ್ ಈ ಸರ್ ಬಂದು ಅವನನ್ನ ನೋಡಿದ ತಕ್ಷಣ ಕಣ್ಣಲ್ಲೇ ಅವನನ್ನ ಸ್ಕ್ಯಾನ್ ಮಾಡ್ಬಿಟ್ರಿ, ಇವ್ನ ಎಂತ ಸ್ಟೂಡೆಂಟ್ ಅಂತ. ಸರಿ, ನೀವ್ ಯಾವ ಕಾಲೇಜ್ಗೆ ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ದೀರಾ ಈ ಸ್ಕೂಲ್ ನ ಮುಗಿದ್ಮೇಲೆ ಅಂತ ಕೇಳಿದಾಗ, ನನ್ಗೆ ಇದುವರೆಗೂ ಹತ್ರ ಐಡಿಯಾ ಏನು ಇಲ್ಲ, ಬಟ್ ಲಿಟಲ್ ಕಿಂಗ್ ಕಾಂಗ್ ಎಲ್ ಜಾಯ್ನ್ ಆದ್ರೆ ನಾನು ಅಲ್ಲೇ ಜಾಯ್ನ್ ಆಗ್ತೀನಿ ಅಂತ ಹೇಳ್ತಾನೆ. ಸರಿ ಆಯ್ತು, ನಿಮ್ಮ ಬೆಸ್ಟ್ ಫ್ರೆಂಡ್ ಲಿಟಲ್ ಕಿಂಗ್ ಕಾಂಗ್ ಎಲ್ ಜಾಯ್ನ್ ಆಗ್ತಾರೆ ಅಂತ ಕೇಳಿದ್ರೆ, ಖಂಡಿತ ನನ್ಗೆ ಚೆನ್ನಾಗೇ ಗೊತ್ತು, ಅವಳ ಜಿನ್ಹಾನ್ ಎಲ್ ಜಾಯ್ನ್ ಆದ್ರೆ ಅವಳಲ್ಲೇ ಜಾಯ್ನ್ ಆಗ್ತಾಳೆ ಅಂತ ಹೇಳಿದಾಗ, ಓಕೆ ಇವಾಗ ನನ್ಗೆ ನಿಮ್ಮ ಸೈಕಲ್ ತುಂಬಾ ಚೆನ್ನಾಗ್ ಅರ್ಥ ಆಯ್ತು. ಕಿಂಗ್ ಕಾಂಗ್ ಎಲ್ ಓದ್ತಾಳೋ ನೀವಲ್ಲಿ ಓದ್ಬೇಕು ಅಂದ್ರೆ ಜಿನ್ಹಾನ್ ರೇಂಜ್ ನ ನೀವು ರೀಚ್ ಮಾಡ್ಬೇಕು, ಹಂಗಾದ್ರೆ ನೀವು ಕೂಡ ಅವ್ನ್ ರೇಂಜ್ ಗೆ ಓದ್ಬೇಕು, ಅದಕ್ಕೆ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಫಸ್ಟ್ ರ್ಯಾಂಕ್ ಬರೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂದಾಗ ಇವ್ನಿಗೆ ಸಖತ್ ಸಂತೋಷ ಆಗೋಯ್ತು. ನಿಜವಾಗ್ಲೂ ನೀವು ನನಗೆ ಹೆಲ್ಪ್ ಮಾಡ್ತೀರಾ, ಫಸ್ಟ್ ರ್ಯಾಂಕ್ ಬರುತ್ತಾ ಅಂತ ಕೇಳಿದಾಗ, ಖಂಡಿತ ಬರುತ್ತೆ, ಆತರ ನಾನ್ ನಿಮ್ಗೆ ಟ್ರೈನಿಂಗ್ ಕೊಡ್ತೀನಿ, ನಿಮ್ಮನ್ನ ಹೊರಗಡೆ ಹೋಗೋದಕ್ ಕೂಡ ಬಿಡೋದಿಲ್ಲ, ಪ್ರತಿ ಕ್ಷಣ ನಾನೇ ನಿಮ್ಗೆ ಟ್ರೈನಿಂಗ್ ಕೊಡ್ತೀನಿ, ನೋಡ್ಕೊಂತೀನಿ ಅಂತ ಹೇಳಿದ ತಕ್ಷಣ, ಸರಿ ಆಯ್ತು, ನನ್ನೇನಕ್ಕೆ ನಿಮ್ ಸ್ಟೂಡೆಂಟ್ ಆಗಿ ನೀವು ಚೂಸ್ ಮಾಡ್ಕೊಂಡ್ರಿ ಅಂದ್ರೆ, ನಾನು ಆತರ ಕೇಳ್ತಾ ಇಲ್ಲ, ನಾನು ನಿಜವಾಗ್ಲೂ ಒಂದು ಲಾಸ್ಟ್ ರ್ಯಾಂಕ್ ಸ್ಟೂಡೆಂಟ್, ಹಂಗಿರ್ಬೇಕಾದ್ರೆ ನೀವೆಂಗೆ ಯಾವೊಂದು ಗ್ಯಾರಂಟಿ ಮೇಲೆ ನನಗೆ ಫಸ್ಟ್ ರ್ಯಾಂಕ್ ತರಿಸ್ತೀರಾ ಅಂತ ಕೇಳಿದಾಗ, ಅದೇ ನನ್ನಲ್ಲಿರೋ ಒಂದು ಚಾಲೆಂಜ್. ನಿನ್ನಂತ ಒಂದು ಸ್ಟೂಡೆಂಟ್ಸ್ ಗೆ ಅಂದ್ರೆ ಈ ತರ 0 ರ್ಯಾಂಕಿಂಗ್ ಸ್ಟೂಡೆಂಟ್ಸ್ ಗೆ ನಾನು ಚೆನ್ನಾಗಿ ಓದಿಸಿ ಅವ್ರು ಫಸ್ಟ್ ರ್ಯಾಂಕ್ ಬರೋ ತರ ಮಾಡಿದ್ರೆ ನನ್ನ ರೆಪ್ಯುಟೇಷನ್ಗೂ ಒಳ್ಳೇದಲ್ವಾ, ನನ್ಗೂ ಒಳ್ಳೆ ಹೆಸರು ಇರತ್ತಲ್ವಾ ಅಂತ ಹೇಳಿದಾಗ ಸ್ವಲ್ಪ ಕನ್ವಿನೆನ್ಸ್ ಆಗಿ ಇರುತ್ತೆ ಇವನ್ಗುನು. ಹೇಳ್ಬೇಕಂದ್ರೆ ಇನ್ನು ತುಂಬಾ ಸಂತೋಷ ಪಟ್ಬಿಟ್ಟ. ಹಂಗಾದ್ರೆ ನಾನ್ ಕೂಡ ಚೆನ್ನಾಗಿ ಓದ್ಬಿಟ್ಟು ಜಿನ್ಹಾನು ಲಿಟಲ್ ಕಿಂಗ್ ಎಲ್ಲಿ ಜಾಯ್ನ್ ಆಗ್ತಾರೋ ನಾನು ಅಲ್ಲೇ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಇವರು ಸಂಜೆ ಎದ್ದೋದ್ರು ಇವ್ರು ಇನ್ನೂ ಎದ್ದೋಗಿಲ್ಲ, ಅಲ್ಲೇ ಕುತ್ಕೊಂಡು ಹರಟೆ ಹೊಡ್ಕೊಂಡು ಮಾತಾಡ್ತಾ ಇರ್ತಾರೆ. ಹಾಸ್ಪಿಟಲ್ ಅಲ್ಲಿ ಇದ್ದು ಹಾಸ್ಪಿಟಲ್ ಊಟ ತಿಂದು ಫುಲ್ ಬೋರ್ ಹೊಡೆದ್ಬಿಟ್ಟು 4 ಜ್ಯೂಸ್ನ ಒಂದೇ ಸತಿ ಇಟ್ಕೊಂಡು ಕುಡಿತಾ ಇರ್ತಾನೆ. ಆಗ ಜಿನ್ಹಾನ್ ಕೇಳ್ತಾನೆ, ಸರಿ ಲಿಟಲ್ ಕಿಂಗ್ ಕಾಂಗ್ ಯಾವ ಕಾಲೇಜಲ್ಲಿ ನೀನ್ ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ಯಾ ಅಂದಾಗ, ನೀನ್ ಸೇರೋ ಕಾಲೇಜಲ್ಲೇ ಜಾಯ್ನ್ ಆಗೋಣ ಅಂತ ಅನ್ಕೊಂಡಿದ್ದೆ, ಬಟ್ ನಿಜವಾಗ್ಲೂ ನಾನು ಇಷ್ಟೇ ಪಲ್ಟಿ ಹಾಕಿದ್ರೆ ಕೂಡ ಅದಾಗಲ್ಲ ಅಂತ ನನಗೆ ಅರ್ಥ ಆಗೋಯ್ತು, ಇವಾಗ ನನ್ಗೆ ಏನ್ ಮಾಡೋದೋ ಗೊತ್ತಾಗ್ತಾ ಇಲ್ವೇ ಅಂದಾಗ ಜಿನ್ಹಾನು ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಹೇಳ್ತಾನೆ. ಸರಿ ಏನ್ ಐಡಿಯಾ ಹೇಳು ಬೇಗ ಅಂದಾಗ, ಏನಿದೆ ನಿನ್ ಕೈಲಂತೂ A ಗ್ರೇಡ್ ಬರಕ್ ಆಗಲ್ಲ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ, ನಿನಗ್ ಮೇಲೆ 100% ಕಾನ್ಫಿಡೆನ್ಸ್ ನನಗಿದೆ ಅಂತ ಹೇಳಿದಾಗ, ಸರಿ ಆಯ್ತು ಏನ್ ವಿಷಯ ಹೇಳು ಅಂದಾಗ, ಏನಿಲ್ಲ ನಾನ್ ಹೆಂಗಿದ್ರು A ಗ್ರೇಡ್ ಬರ್ತೀನಿ, ಸೊ ನಾನು ಏರೋಸ್ಪೇಸ್ ಓದೋಣ ಅನ್ಕೊಂಡಿದೀನಿ ಅಂತ ತಕ್ಷಣ ಫುಲ್ ಖುಷಿ ಆಗೋಯ್ತು. ಯಾಕಂದ್ರೆ ಅಮ್ಮ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಇವಳಿಗೆ ತುಂಬಾ ಸಂತೋಷ ಆಯ್ತು. ಸೊ ನಾನು A ಗ್ರೇಡ್ ಸ್ಟೂಡೆಂಟ್, ನಾನು ಏರೋಸ್ಪೇಸ್ ಕಾಲೇಜ್ ಅಲ್ಲಿ ಜಾಯ್ನ್ ಆಗ್ತೀನಿ, ಪಕ್ಕದಲ್ಲೇ B ಗ್ರೇಡ್ ಕಾಲೇಜ್ ಕೂಡ ಇರುತ್ತೆ, ಅಂದ್ರೆ B ಗ್ರೇಡ್ ತಗೊಳ್ಳೋ ಕಾಲೇಜಸ್ ಎಲ್ಲ ಕೂಡ ಇರುತ್ತೆ, ನೀನ್ ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು, ಬಟ್ ಅದು ಕೂಡ ನಿನ್ಗೆ ಸ್ವಲ್ಪ ಕಷ್ಟನೇ, ನನ್ಗೆ ಚೆನ್ನಾಗ್ ಅರ್ಥ ಆಯ್ತು. A-B ಇಲ್ಲ ಅಂದ್ರೆ ಏನು, ಅದ್ರ ಪಕ್ಕದಲ್ಲೇ ಅಂದ್ರೆ ಎಗೆ ಪಕ್ಕದಲ್ಲೇ ಲೆಫ್ಟ್ ಸೈಡ್ ಸ್ಪೋರ್ಟ್ಸ್ ಕಾಲೇಜ್ ಅಂತ ಒಂದಿರುತ್ತೆ, ಗೊತ್ತಾ ನಿನ್ಗೆ? ನೀನ್ ಚೆನ್ನಾಗಿ ಸ್ಪೋರ್ಟ್ಸ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ರೆ ನಿನ್ಗೆ ಆ ಕಾಲೇಜ್ ಅಲ್ಲಿ ಸೀಟ್ ಸಿಗುತ್ತೆ, ಪಕ್ಕದ ಕಾಲೇಜ್ ಅಲ್ಲೇ ಓದ್ಕೊಬಹುದು, ಈವ್ನಿಂಗ್ ಆದ್ರೆ ಇಬ್ರು ಜೊತೆಗೆ ಅರಟೆ ಹೊಡ್ಕೊಂಡು ಮಾತಾಡ್ಕೊಂಡು ಮನೆಗ್ ಬರ್ಬೋದು ಅಂತ ಹೇಳಿದಾಗ ಇವಳಿಗೆ ತುಂಬಾ ಸಂತೋಷ ಆಗೋಯ್ತು. ನಿಜವಾಗ್ಲು ಅಟ್ಲೀಸ್ಟ್ ನಿನ್ ಪಕ್ಕದ ಕಾಲೇಜ್ ಅಲ್ಲಿ ಓದೋದಕ್ಕೆ ಸಾಯಂಕಾಲ ಹೊತ್ತು ನಿನ್ ಜೊತೆ ಸೇರ್ಕೊಂಡು ಮನೆಗ್ ಬರೋದಕ್ಕಾದ್ರೂ ನಾನು ಕಷ್ಟ ಪಡ್ತೀನಿ, ನಾನು ಇನ್ಮೇಲೆ ಕರೆಕ್ಟ್ ಅನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳ್ತಾಳೆ. ಸರಿ ಆಯ್ತು, ಈ ಗಿಫ್ಟ್ ನ ಓಪನ್ ಮಾಡ್ಲಾ ಅಂತ ಕೇಳಿದಾಗ ಅವಳು ಇಲ್ ಬೇಡಪ್ಪ ಮನೆಗೆ ಹೋಗಿ ಓಪನ್ ಮಾಡೋಣ ಅಂತ ಮನೆ ಒಳಗಡೆ ಕರ್ಕೊಂಡು ಹೋಗಿ ಇವಳ ಗಿಫ್ಟ್ ನ ಓಪನ್ ಮಾಡ್ತಾಳೆ. ನೋಡಿದ್ರೆ ಸ್ಪೇಸ್ ಗೆ ಸಂಬಂಧಪಟ್ಟಿರೋ ಒಂದು ಗಿಫ್ಟೇ ಅದ್ರಲ್ಲಿ ಇರೋದು, ಅಂದ್ರೆ ಒಂದು 3D ಎಫೆಕ್ಟ್ ತರ ಆ ಗ್ಲಾಸ್ ಅಲ್ಲಿ ಹಾಕ್ಬಿಟ್ಟು ಲೈಟ್ಸ್ ಎಲ್ಲ ಆಫ್ ಮಾಡಿದ್ರೆ ಆ ಪ್ಲಾನೆಟ್ಸ್ ಸ್ಟಾರ್ಸ್ ಎಲ್ಲಾನು ಹಂಗೆ ಫ್ಲೋರ್ ಮೇಲೆಲ್ಲ ಕಾಣಿಸುತ್ತೆ. ಅದನ್ನ ನೋಡಿ ಜಿನ್ಹಾನ್ಗೆ ತುಂಬಾನೇ ಇಷ್ಟ ಆಗೋಯ್ತು, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾನೆ. ಈ ತರ ಇವರು ಮಾತಾಡ್ತಾ ಇರ್ಬೇಕಾದ್ರೆ ಶೆನ್ಸೆ ಕಡೆಯಿಂದ ಹೀರೋಯಿನ್ ನಂಬರ್ ಗೆ ಕಾಲ್ ಬರುತ್ತೆ. ಆದ್ರೆ ಟಕ್ ಅಂತ ಹೀರೋ ಅದನ್ನ ಸ್ವಿಚ್ ಆಫ್ ಮಾಡ್ಬಿಟ್ಟ, ಫೋನ್ ನಾನೇ ಸ್ವಿಚ್ ಆಫ್ ಮಾಡ್ಬಿಟ್ಟ. ಅದೇನು ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟೆ ಅಂತಂದಾಗ, ಇಲ್ಲಿ ಈ ಮನೇಲಿ ನಾವಿಬ್ರೇ ಇದೀವಿ, ನಾವಿಬ್ರೇ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ, ನಮ್ಮಿಬ್ಬರ ಮಧ್ಯೆ ಯಾರು ಬರೋದು ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟ. ಇವನೇನಿಕ ಸಡನ್ ಆಗಿ ಈ ತರ ಮಾತಾಡ್ತಾ ಇದ್ದಾನೆ ಅಂತ ಇವಳಂಗೆ ಶಾಕಿಂಗ್ ಅಲ್ಲಿ ನೋಡುವಾಗ ಇವನಂತಾನೆ, ಇಷ್ಟು ಕಡಿಮೆ ಟೈಮ್ ಅಲ್ಲಿ ನಿನಗೆ ನಾನು ಅಷ್ಟು ಕ್ಲೋಸ್ ಆಗ್ಬಿಟ್ಟೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ, ಯಾರ ಹತ್ರ ನಾನು ಇದುವರೆಗೂ ಆತರ ಕ್ಲೋಸ್ ಆಗ್ಲಿಲ್ಲ, ಈ ಫ್ರೆಂಡ್ಶಿಪ್ ನನ್ಗೆ ಕೊನೆವರೆಗೂ ಬೇಕು ಅಂತ
ನಾನು ಆಸೆ ಪಡ್ತಾ ಇದ್ದೀನಿ, ಇವತ್ತಿಗೂ ನೀನ್ ನನ್ನ ಜೊತೆ ಇರ್ತೀಯ ಅಲ್ವಾ ಅಂತ ಹೇಳಿದಾಗ ಇವಳಿಗೂ ತುಂಬಾ ಖುಷಿ ಆಗುತ್ತಾ, ಏನಿಷ್ಟು ಚೆನ್ನಾಗಿ ಅವ್ನು ಮಾತಾಡ್ತಾ ಇದ್ದಾನೆ ಅಂತ ಹಂಗೆ ನೋಡ್ಕೊಂಡಿರ್ತಾಳೆ. ಈ ತರ ಮಾತಾಡೋವಾಗ್ಲೇನೆ ಅವ್ನ ನಂಬರ್ಗೆ ಒಂದು ಕಾಲ್ ಬರುತ್ತೆ. ಶಾರ್ಕೋ ಏನೋ ಕಾಲ್ ಮಾಡ್ತಾ ಇರೋದು. ಇವಳು ಟಕ್ ಅಂತ ಫೋನ್ ನ ಸ್ವಿಚ್ ಆಫ್ ಮಾಡ್ಬಿಟ್ಲು. ಅದೇ ನನ್ನ ಫೋನ್ ನ ಸ್ವಿಚ್ ಆಫ್ ಮಾಡ್ಬಿಟ್ಟೆ ಅಂದಾಗ, ನೀನೇ ತಾನೇ ಹೇಳಿದ್ದು ನಾವಿಬ್ರ ಮಧ್ಯೆ ಯಾರು ಬರಬಾರ್ದು ಅಂತ. ಅದಕ್ಕೆ ಅಂದಾಗ ಹೋಗ್ಲಿ ಬಿಡು, ನಾವಿಬ್ರೇ ಇವತ್ತು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೇಕು, ಖುಷಿಯಾಗಿ ಮಾತಾಡ್ಕೋಬೇಕು ಅಂತ ಹೇಳಿ ಇಬ್ರು ಈಗ ಜಾಲಿಯಾಗಿ ಮಾತಾಡ್ಕೊಳ್ಳಕ್ಕೆ ಶುರು ಮಾಡಿದ್ರು. ಪ್ರತಿಯೊಂದು ಅವ್ರು ನೆಕ್ಸ್ಟ್ ಏನೆಲ್ಲ ಮಾಡ್ಬೇಕಂತಾರೆ ಅಂತ ಆ ಪ್ಲಾನಿಂಗ್ ಎಲ್ಲ ಮಾತಾಡ್ಕೊಂಡಿರ್ತಾರೆ. ಹಂಗೆ ಇವತ್ತು ನೆಕ್ಸ್ಟ್ ಡೇ ಹೀರೋ ಸ್ಕೂಲ್ಗೆ ಬರ್ತಾನೆ. ಅಂದ್ರೆ ಈಗ ತನ್ನ ಹಾಸ್ಪಿಟಲ್ ಇಂದ ಫಸ್ಟ್ ಸ್ಕೂಲ್ಗೆ ಬರ್ತಾ ಇದ್ದಾನೆ. ಅದರಿಂದ ಎಲ್ಲರೂ ಅವ್ನಿಗೆ ಬೊಕ್ಕೆ ಎಲ್ಲ ಕೊಟ್ಟು ಅಲ್ಲಿ ಒಂದು ಪ್ರೆಸೆಂಟೇಶನ್ ಕೊಟ್ಟು ಅವನನ್ನ ವೆಲ್ಕಮ್ ಮಾಡ್ತಾರೆ. ಇವ್ನಿಗೂ ತುಂಬಾ ಸಂತೋಷ ಆಗುತ್ತೆ. ಆ ಮೇಡಮ್ ಕೂಡ ಅಷ್ಟೇ, ಜನ್ಹಾನ್ ಆಲ್ ದ ಬೆಸ್ಟ್, ಎಕ್ಸಾಮ್ಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡು ಅಂತೆಲ್ಲ ಹೇಳ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಹೀರೋಯಿನ್ಗೆ ಇವಾಗ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಇದಕ್ಕೂ ಮುಂಚೆ ಇಲ್ದೇ ಇರೋ ತರ ಕಾನ್ಫಿಡೆನ್ಸ್ ಇವಾಗ ಬಂತು. ಅವಳೀಗ ಲೆಟರ್ ನ ಫಾರ್ಮ್ ನ ತಗೊಂಡೋಗ್ಬಿಟ್ಟು ಮೇಡಮ್ ಸೈನ್ ಮಾಡಿ, ಏನೇ ಒಂದು ಕಾನ್ಸಿಕ್ವೆನ್ಸ್ ಬಂದ್ರೆ ಕೂಡ ನಾನ್ ನೋಡ್ಕೊಂತೀನಿ, ಫೇಸ್ ಮಾಡಿದ್ರೆ ತಾನೆ ನನ್ಗೂ ಮುಂದಕ್ಕೆ ಧೈರ್ಯ ಬರೋದು, ವಿನ್ ಆಗ್ತೀನೋ ಬಿಡ್ತೀನೋ ಅನ್ನೋದು ಸೆಕೆಂಡರಿ, ಬಟ್ ನಾನು ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ತುಂಬಾ ಕಾನ್ಫಿಡೆನ್ಸ್ ಆಗಿ ಹೇಳ್ತಾಳೆ. ಅದರಿಂದ ಮೇಡಮ್ಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಓಕೆ, ನೀನೇ ಹೇಳದ್ಮೇಲೆ ನಾನು ಮಾಡದೇ ಇರ್ತೀನಿ ಅಂತ ಹೇಳಿ ಸೈನ್ ಮಾಡ್ತಾರೆ. ಇವಳಿಗೆ ಸಖತ್ ಸಂತೋಷ ಆಗೋಯ್ತು. ನಾನು ವಿನ್ ಆಗ್ತೀನಿ, ಜಿನ್ಹಾನ್ ಜೊತೆ ನಾನು ಸಾಯಂಕಾಲ ಹೊತ್ತು ಮಾತಾಡ್ಕೊಂಡು ಮನೆಗೆ ಬರ್ತೀನಿ ಅಂತ ಹೇಳಿ ಖುಷಿಯಾಗಿ ಎಗ್ರಕೊಂಡು ಓಡ್ತಾಳೆ. ಅಕ್ಕ ಪಕ್ಕದಲ್ಲಿ ಯಾರಿದ್ದಾರೆ ಏನು ಅಂತ ಕೂಡ ನೋಡಿಲ್ವೇ, ಹಂಗೆ ಜೋರಾಗಿ ಖುಷಿಯಾಗಿ ಜಂಪ್ ಮಾಡ್ತಾ ಇರ್ತಾಳೆ. ಏನೋ ಕಾಲೇಜಲ್ಲಿ ಸೀಟೇ ಸಿಗ್ಬಿಟ್ಟಿರೋ ತರ. ಅಷ್ಟೇ, ಇನ್ ಅವತ್ತಿಂದ ಅವ್ರ ಅಪ್ಪ ಜೊತೆ ಹೋಗಿ ಕಂಪ್ಲೀಟ್ ಆಗಿ ಟ್ರೈನಿಂಗ್ ಗೆ ಇಳಿದ್ಬಿಟ್ರು. ಟ್ರೈನಿಂಗ್ ತಗೊಂತಾ ಇರ್ತಾಳೆ. ಈ ಕಡೆ ಇವ್ನ್ ಕೂಡ ಆಸ್ಟ್ರೋನಾಟ್ ಆಗ್ಬೇಕು ಅಂತ ಇದ್ನಲ್ವಾ, ಫಸ್ಟ್ ಈ ಸ್ಕೂಲ್ ಲೆವೆಲ್ ಕಾಲೇಜ್ ಲೆವೆಲ್ ಎಲ್ಲ ಕಂಪ್ಲೀಟ್ ಮಾಡ್ಬೇಕಲ್ವಾ, ಫುಲ್ ಆಗಿ ಬುಕ್ ತಗೊಂಡು ಓದಕ್ಕೆ ಶುರು ಮಾಡ್ಬಿಟ್ಟ. ಇನ್ನೊಂದ್ ಕಡೆ ಶೆನ್ಜೆಗಂತೂ ಫಸ್ಟ್ ರ್ಯಾಂಕ್ ಬರೋವರೆಗೂ ಈ ಟ್ಯೂಟರ್ ಬಿಡೋ ತರ ಇಲ್ಲ ಸರ್. ಇವ್ನ್ ಹಂಗೆ ನೈಸಾಗಿ ಎಸ್ಕೇಪ್ ಆಗ್ಬಿಡೋಣ ಅಂತ ನೋಡಿದ್ರೆ ಕೂಡ ಅವ್ನು ಓಡೋಗೋದಕ್ಕೂ ಮುಂಚೆನೆ ಸರ್ ಬಂದು ಅಡ್ಡ ನಿಂತಿರ್ತಾರೆ. ಕಂಪ್ಲೀಟ್ ಆಗಿ ಅವನನ್ನ ಸ್ಟಡೀಸ್ ಅಲ್ಲಿ ಇಳಿಸ್ಬಿಟ್ಟಿರ್ತಾರೆ. ಆತರ ಓದ್ತಾ ಇರ್ಬೇಕಾದ್ರೆ ಒಂದ್ ಸ್ಟೇಜ್ಗೆ ಅವ್ನಿಗೆ ನಿದ್ದೆ ಬರ್ತಾ ಇರುತ್ತೆ. ಆದ್ರೂ ಅವ್ರು ಬಿಡೋದಿಲ್ವೇ. ಅವ್ನಿಷ್ಟು ನಿದ್ದೆ ಮಾಡ್ತಾನೋ ಅಷ್ಟು ಎಕ್ಸ್ಟ್ರಾ ಕ್ಲಾಸಸ್ ಅಂತ ತಗೊಂಡು ಅವ್ನಿಗೆ ಕಂಪ್ಲೀಟ್ ಆಗಿ ಓದೋದ್ರಲ್ಲೇ ಇನ್ವಾಲ್ವ್ ಮಾಡ್ಬಿಡ್ತಾರೆ. ಇನ್ನೊಂದ್ ಕಡೆ ಜೆನ್ನು, ಅವಳಿಗೆ ಯಾವಾಗೂ ತಿನ್ನೋದೇ ತಾನೆ ಕೆಲಸ. ಅವಳೇನ್ ಅಷ್ಟೊಂದು ಬ್ರಿಲಿಯಂಟ್ ಸ್ಟೂಡೆಂಟ್ ಅಲ್ಲ, ಇದ್ರೂನು ಲೈಲಾ ಅಂತ ಒಂದು ಫ್ರೆಂಡ್ ಪಕ್ಕದಲ್ಲಿ ಇದ್ದಾಳಲ್ವಾ, ಯಾಕಂದ್ರೆ ಅವಳು ತುಂಬಾ ಚೆನ್ನಾಗಿ ಓದ್ತಾಳೆ. ಸೊ ಈ ಚಿಪ್ಸ್ ತಿನ್ನೋದನ್ನ ಬಿಟ್ಬಿಟ್ಟು ಫಸ್ಟ್ ಓದು ಅಂತ ಹೇಳಿ ಅವಳೇ ಖುದ್ದಾಗಿ ಪಕ್ಕದಲ್ಲಿ ಕೂತ್ಕೊಂಡು ಜೆನ್ಗೆ ಓದೋದೆಲ್ಲ ಹೇಳ್ಕೊಡ್ತಾಳೆ. ಬರೀ ಸ್ಟಡೀಸ್ ಅಂತ ಹೋಗ್ತಾ ಇದ್ರೆ ಬೋರ್ ಹೊಡಿತಾ ಇಲ್ಲ, ಒಂದು ಲವ್ ಸ್ಟೋರಿನ ಕೂಡ ನೋಡ್ಬೇಕಲ್ಲ. ಬೇರೆ ಯಾರು ಮಿಸ್ ಜೆನ್ನು ಮತ್ತೆ ಪಿಟಿ ಟೀಚರು, ಆಲ್ಮೋಸ್ಟ್ ಅವ್ರಿಬ್ಬರಿಗೆ ವರ್ಕೌಟೇ ಆಗೋಯ್ತು. ಲೆವೆಲ್ ಕೂಡ ಇಳಿದ್ಬಿಟ್ಟಿರ್ತಾರೆ. 99% ಅವ್ರದ್ದು ಓಕೆ ಆಗ್ಬಿಟ್ಟಿರುತ್ತೆ. ಚೆನ್ನಾಗಿ ರೊಮ್ಯಾಂಟಿಕ್ ಡೇಟ್ಸ್ ಗೆಲ್ಲ ಕೂಡ ಹೋಗ್ತಾ ಇರ್ತಾರೆ. ಆದ್ರೆ ಏನು 1% ಅಂತ ತಾನೇ ನಾವು ಅಸಾಲ್ಟ್ ಆಗಿ ಬಿಟ್ಬಿಡಬಾರ್ದು. ಯಾಕಂದ್ರೆ 1% 99% ಕೂಡ ನುಂಗ್ಬಿಡುತ್ತೆ. ಯಾಕಂದ್ರೆ ಈಗ ಅವ್ರ ಮದ್ವೆಗೆ ಅವ್ರಪ್ಪ ಒಪ್ಕೋಬೇಕಲ್ವಾ, ಅಂದ್ರೆ ಮಿಸ್ ಜೆನ್ ಅವ್ರಪ್ಪ ಒಪ್ಕೋಬೇಕಲ್ಲ. ಒಪ್ಸ್ಬೇಕಾಗಿರೋ ಒಂದು ಜವಾಬ್ದಾರಿ ಪಿಟಿ ಟೀಚರ್ದು. ಸೊ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈ ತರ ಎಲ್ಲಾರು ಒಂದೊಂದ್ ದಾರಿಯಲ್ಲಿ ಕಂಪ್ಲೀಟ್ ಆಗಿ ಬಿಸಿ ಆಗ್ಬಿಟ್ರು. ಅವಳ ಆ ಕಡೆ ಕರಾಟೆ ಕಲ್ತ್ಕೊಂಡು, ಇನ್ನೊಬ್ಬ ಆ ಕಡೆ ಓದ್ಕೊಂಡು, ಇನ್ನಿಬ್ರಿ ಕಡೆ ಓದ್ಕೊಂಡು, ಇನ್ನೊಬ್ಬನ್ಗೆ ಟ್ಯೂಷನ್ ಅಂತ ಹೇಳಿ ಎಷ್ಟು ಬಿಸಿ ಆಗ್ಬಿಡ್ತಾರೆ ಅಂದ್ರೆ ಅವ್ರ ಫ್ರೆಂಡ್ಸ್ ನ ಅವ್ರು ಮೀಟ್ ಮಾಡ್ಕೊಳಕ್ ಕೂಡ ಅವ್ರ ಕೈಲಿ ಆಗ್ತಾ ಇಲ್ಲ. ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ್ ಕಂಪ್ಲೀಟ್ ಆಗೋವರೆಗೂ ಯಾರನ್ನು ಮೀಟ್ ಮಾಡಲ್ವೇನೋ ಅಷ್ಟು ಬಿಸಿ ಆಗ್ಬಿಟ್ಟಿರ್ತಾರೆ. ಹಂಗೋ ಹಿಂಗೋ ಇವತ್ತು ಹೀರೋಯಿನ್ ಪಾರ್ಟಿಸಿಪೇಟ್ ಮಾಡ್ತಾ ಇರ್ಬೇಕಾಗಿರೋ ಆ ಒಂದು ಕರಾಟೆ ಕಾಂಪಿಟೇಷನ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಮೀನ್ಸ್ ಅಲ್ಲೇ ಇದ್ದು ಪರ್ಫಾರ್ಮ್ ಮಾಡ್ಬೇಕೇನೋ. ಸುಮಾರು ಒಂದ್ 2-3 ತಿಂಗಳು ಅವ್ರು ಅಲ್ಲೇ ಇದ್ದು ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಅದ್ರಲ್ಲಿ ವಿನ್ ಆಗಿ ಬರ್ಬೇಕು. ಅದರಿಂದ ಎಲ್ಲರೂ ಖುಷಿಯಾಗಿ ಅವಳನ್ನ ಕಳ್ಸಿಕೊಡ್ತಾರೆ. ಇವ್ರ ಸ್ಕೂಲ್ ಕಡೆಯಿಂದ ಅವಳು ಒಬ್ಳೆ ಹೋಗ್ತಾ ಇರೋದು, ಖುಷಿಯಾಗಿ ಕಳ್ಸಿಕೊಡ್ತಾರೆ. ಅವಳಿಗೆ ಸೆಂಡ್ ಆಫ್ ಹೇಳೋದಕ್ಕೆ ಜಿನ್ಹಾನ್ ಬರ್ಲಿಲ್ಲ. ಯಾಕಂದ್ರೆ ಅವ್ನ್ ಕಡೆಗೆ ಆಸ್ಟ್ರೋನಾಟ್ ಆಗ್ಬೇಕು ಅಂತ ಅನ್ಕೊಳ್ತಾ ಇದ್ದಾನಲ್ಲ. ಒಂದ್ ಕಡೆ ಓದ್ಕೊಂಡು, ಒಂದ್ ಕಡೆ ಅವ್ರಮ್ಮ ಈಗ ಒಂದು ಹೊಸ ಡ್ರಾಮಾಗೆ ಸೈನ್ ಮಾಡ್ಬಿಟ್ಟಿರ್ತಾರಲ್ವಾ, ಸೊ ಅದನ್ನ ಕೂಡ ಕಂಪ್ಲೀಟ್ ಮಾಡ್ಬೇಕು. ಇದ್ರ ಎರಡನ್ನು ಮ್ಯಾನೇಜ್ ಮಾಡೋದ್ರಲ್ಲಿ ಹೀರೋನ ನೋಡೋದಕ್ಕೆ ಅವ್ನಿಗೆ ಚಾನ್ಸಸ್ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಫೋನ್ ಅಲ್ಲಿ ಮಾತಾಡ್ಕೊಳಕ್ಕೋ ಮೆಸೇಜ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವ್ರ ಕೈಲಿ ಆಗ್ತಾ ಇಲ್ಲ. ಹಂಗೋ ಹಿಂಗೋ 2-3 ತಿಂಗಳು ಆದ್ಮೇಲೆ ಈಗ ಡೈರೆಕ್ಟ್ ಆಗಿ ಇಬ್ರು ಮೀಟ್ ಮಾಡ್ಕೊಳ್ತಾರೆ. ಇಬ್ಬರು ಮುಖದಲ್ಲಿ ಅಷ್ಟೊಂದು ಸಂತೋಷ. ಅಷ್ಟೇ ಒಂದು 10 ವರ್ಷ ಗ್ಯಾಪ್ ಆಗಿ ನೋಡ್ಕೊಂಡಿರೋ ತರ ಒಂದು ಸಂತೋಷ ಇವರಲ್ಲಿ. ಅಷ್ಟೇ ಇನ್ ಮತ್ತೆ ಹಂಗೆ ಸ್ಕೂಲ್ಗೆ ಸ್ಟಾರ್ಟ್ ಆಗತ್ತೆ ಇವ್ರು ಹೋಗೋದು. ಇನ್ನು ಸ್ಕೂಲ್ ಫೈನಲ್ ಎಕ್ಸಾಮ್ಸ್ ನಡೆದಿಲ್ಲ. ಏನೇ ಆಗ್ಲಿ, ಜಿನ್ಹಾನ್ ಪಕ್ಕದಲ್ಲೇ ಇದ್ರೂನು, ಕ್ಲಾಸ್ ಅಲ್ಲಿ ಪಕ್ಕದಲ್ಲೇ ಕೂತ್ಕೊಂಡ್ರು, ಅಪಾರ್ಟ್ಮೆಂಟ್ ಅಲ್ಲೂ ಜೊತೆಗಿದ್ರು, ಇವಳಿಗೆ ಅವನ ಒಂದು ಕಾರ್ಡ್ಸ್ ನ, ಅವನ ಒಂದು ಕಟ್ಔಟ್ಸ್ ನ ಕಲೆಕ್ಟ್ ಮಾಡೋ ಹುಚ್ಚಿನ್ನು ಹೋಗ್ಲಿಲ್ಲ. ಆ ಶಾಪ್ ಕೀಪರ್ ಹತ್ರ ಹೋಗ್ಬಿಟ್ಟು ಅಂಕಲ್ ಪ್ಲೀಸ್ ಕೊಡಿ ಅಂತ ಕೇಳಿದ್ರೆ ಇವಳು ಮಾಡಿರೋ ಉಪಕಾರನ ಅವ್ರು ಮರ್ತೋಗ್ತಾರ. ಸರಿ ಆಯ್ತು ಅಂತ ಹೇಳಿ ಅದನ್ನ ಕೊಡ್ತಾರೆ. ಇವಳು ತುಂಬಾ ಖುಷಿಯಾಗಿ ಅದನ್ನ ತಗೊಂಡೋಗಿ ಜಿನ್ಹಾನ್ ಹತ್ರ ಕೊಟ್ಬಿಟ್ಟು ಸೈನ್ ಮಾಡು, ಅವತ್ತು ನೀನ್ ಸೈನ್ ಮಾಡ್ಬೇಕು ಅಂತ ಪೆನ್ ಕಾರ್ಕ್ ಕೂಡ ತೆಗೆದ್ಬಿಟ್ಟೆ. ಆದ್ರೆ ನೋಡು, ಆ ಪ್ರೆಸ್ ರಿಪೋರ್ಟರ್ಸ್ ಎಲ್ಲ ಜಾಂಬಿಸ್ ತರ ಬಂದು ಅದನ್ನ ಹಾಳು ಮಾಡ್ಬಿಟ್ರು. ಆದ್ರೆ ಇವತ್ತು ನಾನು ಅದನ್ನ ಮಿಸ್ ಮಾಡ್ಕೊಳಕ್ ಇಷ್ಟ ಪಡಲ್ಲ, ದಯವಿಟ್ಟು ನೀನು ಆಟೋಗ್ರಾಫ್ ಹಾಕೊಡು ಅಂದಾಗ, ಅದೇ ನನ್ ಪಕ್ಕದಲ್ಲೇ ಇದೀನಲ್ವಾ, ಇನ್ನೇನು ಕಾಲೇಜ್ಗೆ ಹೋದ್ರೆ ಕೂಡ ಈವ್ನಿಂಗ್ ಮೀಟ್ ಮಾಡ್ತೀವಲ್ಲ, ಇನ್ನೇನು ಅಂತಂದಾಗ, ಎಷ್ಟೇ ಆದ್ರೂ ಒಂದ್ ವಿಷಯಕ್ಕೆ ನಾವ್ ಆಸೆ ಪಟ್ಟಾಗ ನಮ್ಗೆ ಸಿಗ್ಲಿಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತಲ್ವಾ. ನೀನ್ ಎಷ್ಟೇ ಪಕ್ಕದಲ್ಲಿದ್ರು ನೀನ್ ಸೈನ್ ಇಲ್ಲ ಅಂದ್ರೆ ನನ್ ಕೈಲಿ ಇರಕ್ಕಾಗಲ್ಲ, ನೀನ್ ಫಸ್ಟ್ ಅದಲ್ಲಿ ಸೈನ್ ಮಾಡು ಅಂತ ಹೇಳಿ ಫೋರ್ಸ್ಫುಲ್ ಆಗಿ ಅವ್ನಿಗೆ ಹೇಳಿ ಸೈನ್ ಮಾಡಿಸ್ಕೊಂತಾಳೆ. ಅವನು ಮಾಡ್ಕೊಟ್ಟಾಗ ಇವಳಿಗೆ ಅಷ್ಟು ಸಂತೋಷ. ಇವಾಗ ಹಂಗೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಮಿಸ್ ಚೆನ್ ಬಂದು ಒಂದು ನೋಟಿಸ್ ಬೋರ್ಡ್ ನ ತಗೊಂಡ್ ಬಂದು ಹಾಕ್ತಾರೆ. ಬೇರೇನು ಇಲ್ಲ, ನಿಮ್ ಎಕ್ಸಾಮ್ಗೆ ಇನ್ನು 272 ಡೇಸ್ ಇದೆ ಅಂತ ಹೇಳಿ ಆ ಬೋರ್ಡ್ ನ ಹಾಕ್ತಾ ಇರೋದು. ಇದಕ್ಕೂ ಮುಂಚೆ ಮೇನ್ ಎಕ್ಸಾಮ್ಗೆ ಯಾವ ತರ ಎಲ್ಲ ಪ್ರಿಪೇರ್ ಆಗ್ಬೇಕು ಅಂತ ಸಣ್ಣ ಪುಟ್ಟ ಪ್ರಿಪರೇಟರಿ ಎಕ್ಸಾಮ್ಸ್, ಸಣ್ಣ ಪುಟ್ಟ ಟೆಸ್ಟ್ ಎಲ್ಲ ಕೊಡ್ತಾ ಇರ್ತಾರಲ್ವಾ, ಅದ್ರಲ್ಲೆಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ. ಸೊ ಮೇಡಮ್ಗೆ ತುಂಬಾ ಚೆನ್ನಾಗಿ ಕಾನ್ಫಿಡೆನ್ಸ್ ಇದೆ, ಎಲ್ಲಾರು ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ್ ನ ಈಸಿಯಾಗಿ ಕ್ರ್ಯಾಕ್
ಮಾಡ್ತಾರೆ ಅಂತ, ಪ್ಲಸ್ ಇವರು ಮೋಟಿವೇಟ್ ಕೂಡ ಮಾಡ್ತಾರೆ. ಬಟ್ ನಾವ್ ಯಾರು ಅನ್ಕೊಳ್ದಿರೋ ಒಂದು ಟ್ವಿಸ್ಟ್ ಬೇರೇನು ಇಲ್ಲ. ಈ 1 ವರ್ಷ ಮಕ್ಕಳೆಲ್ಲ ಏನ್ ಮಾಡಿದ್ರು ಅನ್ನೋದನ್ನ ತೋರ್ಸೇ ಇಲ್ಲ. ಆಫ್ಟರ್ 1 year ಅಂತ ತೋರಿಸ್ತಾರೆ. ಈಗ ನೋಟಿಸ್ ಬೋರ್ಡ್ ಮೇಲೆ ಯಾರ್ಯಾರು ಯಾವ ಕಾಲೇಜ್ಗೆ ಜಾಯಿನ್ ಆಗಿದ್ದಾರೆ, ಎಷ್ಟೆಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಹಾಕಿರ್ತಾರೆ. ಅಂದ್ರೆ ನಮ್ಮ ಹೀರೋ ಅವ್ರ ಟೀಮ್ಗೆ ಜೂನಿಯರ್ ಟೀಮ್ ಅವ್ರು ಕೂಡ ಸ್ಕೂಲ್ಗೆ ಬಂದಿರ್ತಾರೆ. ಅವರೇ ನೋಟಿಸ್ ಬೋರ್ಡ್ ಹತ್ರ ನಿಂತ್ಕೊಂಡು ನಮ್ ಸೀನಿಯರ್ಸ್ ಎಲ್ಲ ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ, ಯಾರು ಕಾಲೇಜ್ಗೆ ಹೋಗಿದ್ದಾರೆ ಅಂತ ಹೇಳಿ ನೋಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಯಾರ್ಯಾರು ಯಾವ ಗ್ರೇಡ್ ತಗೊಂಡಿದ್ದಾರೆ, ಯಾವ ಕಾಲೇಜಲ್ಲಿ ಇದಾರೆ ಅನ್ನೋದನ್ನ ನಮ್ಗೆ ಇವಾಗ ರಿವೀಲ್ ಮಾಡ್ತಾರೆ. ಆಸ್ ಯೂಶುವಲ್ ಯಾವಾಗೂ ಹೀರೋ ಮತ್ತೆ ಡೋಡೋ ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೆ ಅಂತ ಅವರು ಎ ಗ್ರೇಡ್ ತಗೊಂಡು ಎ ಗ್ರೇಡ್ ತರ ಒಂದು ಕಾಲೇಜ್ಗೆ ಹೋಗಿರ್ತಾರೆ. ಮತ್ತೆ ಲೈಲಾ ಬಗ್ಗೆ ಗೊತ್ತಿರೋದೆ, ಅವಳು ಯಾವಾಗೂ 3rd ರ್ಯಾಂಕ್ ತೆಗಿತಾಳೆ. ಆಬ್ವಿಯಸ್ಲಿ ಅವಳು ಬಂದು ಬಿ ರ್ಯಾಂಕ್ ಹೋಗೋ ತರ ಒಂದು ಕಾಲೇಜ್ಗೆ ಹೋಗಿರ್ತಾಳೆ. ಎಲ್ಲ ಅಕ್ಕಪಕ್ಕದ ಕಾಲೇಜ್ ಅಲ್ಲೇ ಇರ್ತಾರೆ. ಮತ್ತೆ ಮುಖ್ಯವಾಗಿ ಶೆನ್ಜೆ ಬಗ್ಗೆ ಹೇಳ್ಬೇಕು. ಶೆನ್ಜೆಗೆ ಆ ಟ್ಯೂಟರ್ಗೆ ಎಷ್ಟು ಸತಿ ಅವ್ನ್ ಕಾಲಕ್ ಬಿದ್ದು ಮೊಕ್ಕಿದ್ರು ಅವ್ನ್ಗೆ ಋಣ ತೀರಲ್ಲ ಅಂತ ಕಾಣಿಸುತ್ತೆ. ಯಾಕಂದ್ರೆ ಅವ್ರು ಅಷ್ಟು ಕಷ್ಟಪಟ್ಟು ಅವ್ನ್ಗೆ ಓದಿಸಿರೋದ್ರಿಂದ ಇವಾಗ ಅವ್ನ್ ಕೂಡ ಬಿ ಗ್ರೇಡ್ ಕಾಲೇಜ್ ಅಲ್ಲಿ ಒಂದು ಸೀಟ್ ನ ಸಂಪಾದನೆ ಮಾಡ್ಕೊಳಕ್ ಆಯ್ತು. ಅಂದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾನೆ. ಅವ್ನ್ ಮಾತ್ರ ಅಲ್ಲ, ಜೆನ್ ಕೂಡ ಅಷ್ಟೇ. ಅಂದ್ರೆ ಶೆನ್ಜೆ, ಲೈಲಾ ಮತ್ತೆ ಜೆನ್ ಈ 3 ಜನನು ಒಂದೇ ಕಾಲೇಜ್ ಅಲ್ಲೇ ಓದ್ತಾ ಇರ್ತಾರೆ. ಇನ್ನೇನು ನಮ್ ಹೀರೋಯಿನ್ ಬಗ್ಗೆ ಹೇಳ್ಬೇಕಾ? ಆಲ್ರೆಡಿ ನಮ್ ಹೀರೋ ಹೇಳ್ದ ಎ ಬಿ ಇಲ್ಲ ಅಂದ್ರೆ ಏನು, ಅದ್ರ ಪಕ್ಕದಲ್ಲಿ ಹೇಗೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಕಾಲೇಜ್ ಇದೆ, ಸ್ಪೋರ್ಟ್ಸ್ ಕಾಲೇಜು ಅಂತ. ಸೊ ಇವಳು ಕೂಡ ಕರಾಟೆನಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಆ ಕಾಲೇಜ್ ಅಲ್ಲಿ ಸೀಟ್ ನ ಸಂಪಾದನೆ ಮಾಡಿದ್ಲು. ಆದ್ರೆ ಇವಾಗೆಲ್ಲ ಇವರು ಓವರ್ ಆಗಿ ಬಿಲ್ಡಪ್ ಕೊಟ್ಕೊಂಡು ಸ್ಕೂಲ್ ಒಳಗಡೆ ಎಂಟ್ರಿ ಆಗ್ತಾ ಇದಾರೆ. ಯಾಕಂದ್ರೆ ಜೂನಿಯರ್ಸ್ ಇದಾರಲ್ವಾ, ಆತರ ಸೀನ್ ಕೊಟ್ರೇನೆ ಚೆನ್ನಾಗಿರೋದು. ಎಲ್ಲಾ ಸೀನಿಯರ್ಸ್ ಅಷ್ಟೇ ತಾನೆ. ಸೊ ಎಲ್ಲರೂ ಬಿಲ್ಡಪ್ ಕೊಟ್ಕೊಂಡು ಒಳಗಡೆ ಬರ್ತಾರೆ. ಎಲ್ಲರಿಗೂ ಅಷ್ಟು ಸಂತೋಷ. ಜೂನಿಯರ್ಸ್ ಗಂತೂ ಜಿನ್ಹಾನ್ ಅಂತ ಹೇಳಿ ಇನ್ನೂ ಅವನ ಪಾಠನೇ ಹೇಳ್ತಾ ಇರ್ತಾರೆ. ಆದ್ರೆ ಇವಾಗ ಈ ಸೀನಿಯರ್ಸ್ ಸ್ಕೂಲ್ ಬಂದಿರೋದು ಟೀಚರ್ಸ್ ನ, ಫ್ಯಾಕಲ್ಟಿನೆಲ್ಲ ಮೀಟ್ ಮಾಡ್ಕೊಂಡು ಜಾಲಿಯಾಗಿ ಮಾತಾಡ್ಕೊಂಡು ಹೋಗೋಣ ಅಂತ ಹಂಗಂತ ನಾವ್ ಅನ್ಕೊಳ್ತೀವಿ. ಬಟ್ ಇವ್ರು ಬೇರೊಂದು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಬಂದಿದ್ದಾರೆ. ಹೀರೋಯಿನ್ ಟೈಮ್ ನೋಡಿದ ತಕ್ಷಣ ಅಯ್ಯೋ ಟೈಮ್ ಆಯ್ತು ಬೇಗ ಬನ್ನಿ ಅಂತ ಹೇಳಿ ಕರ್ಕೊಂಡು ಓಡೋಗ್ತಾಳೆ. ಏನ್ ವಿಷಯ ಅಂತ ನೋಡಿದ್ರೆ, ಸ್ಕೂಲ್ ಅಲ್ಲೇ ಮಿಸ್ ಜನ್ಗೂ ಮತ್ತೆ ಪಿಟಿ ಟೀಚರ್ ಇಬ್ಬರಿಗೂ ಮ್ಯಾರೇಜ್. ಮಿಸ್ ಜನ್ ಅವ್ರ ಅಪ್ಪ ಮದ್ವೆಗೆ ಒಪ್ಕೊಳ್ಳಿಲ್ಲ. ಅವ್ರ ಅಪ್ಪನ ಎದುರಿಸಿ ಇವರು ಗೊತ್ತಿಲ್ದೆ ಮದ್ವೆ ಮಾಡ್ಕೋಬೇಕು ಅಂತ ಈ ಜಾಗದಲ್ಲಿ ಬಂದಿರೋದು. ಇನ್ನ ಅವ್ರ ಅಪ್ಪ ಎಲ್ಲಿ ಬಂದು ಅಪೋಸ್ ಮಾಡ್ತಾರೋ ಅಂತ ಅವ್ರ ಅಪ್ಪನ ತಡಿಯೋದಕ್ಕೋಸ್ಕರ ಇವರೆಲ್ಲ ಬಂದಿದ್ದು. ಆಲ್ಮೋಸ್ಟ್ ಎಲ್ಲ ಅವ್ರಿಗೆ ಮ್ಯಾರೇಜ್ ಆಗೋಗ್ತಾ ಇದೆ. ರಿಂಗು ಹಾಕ್ಬಿಟ್ರು. ಇನ್ನೇನೊಂದು ಕಾಲ್ ಭಾಗ ಹೋಗಿದೆ ರಿಂಗು. ಆದ್ರೆ ಅವ್ರಪ್ಪ ಏನ್ ನಡೀತಾ ಇದೆ ಅಂತ ಸೌಂಡ್ ಕೊಟ್ಟಿದ ತಕ್ಷಣ ಟಕ್ ಅಂತ ಮೇಡಮ್ ಉಂಗ್ರನ ಕಂಪ್ಲೀಟ್ ಆಗಿ ಹಾಕೊಂಡ್ಬಿಟ್ರು. ಯಾರಪ್ಪ ಅವ್ರಪ್ಪ? ಅವಾಗಿಂದ ಅಪ್ಪ ಅಪ್ಪ ಅಂತ ಇದೀವಿ, ಯಾರು ಅವ್ರಪ್ಪ ಅಂತ ನೋಡಿದ್ರೆ ಬೇರೆ ಯಾರು ಅಲ್ಲ, ಪ್ರಿನ್ಸಿಪಲ್. ಇನ್ನೇನು ನಮ್ ಹೀರೋ ಟೀಮ್ ಎಲ್ಲ ಸುಮ್ನೆ ಇದ್ಬಿಡ್ತಾರ? ಇಲ್ಲ, ಅವ್ರ ಮ್ಯಾರೇಜ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ಹೆಂಗ ಅವ್ರ ಅಪ್ಪನ ಹಿಡಿದು ಪ್ರಿನ್ಸಿಪಲ್ ನ ಹಿಡಿದು ತಡೆದು ಅವ್ರಿಬ್ರಿಗೂ ಮದ್ವೆನ ಮಾಡಿಸ್ಬಿಟ್ರು. ಇನ್ನೇನ್ ಮಾಡಕ್ಕಾಗತ್ತೆ ಪಾಪ ಇವ್ರ ಅಪ್ಪ ಕೈಯಲ್ಲಿ. ಮದ್ವೆನೂ ಆಗೋಯ್ತು. ಇದಕ್ ಮೇಲೆ ಅವ್ರು ಅಪೋಸ್ ಮಾಡಿ ಏನ್ ಪ್ರಯೋಜನ? ಇನ್ ಆಶೀರ್ವಾದ ಒಂದ್ ಮಾಡ್ಬೇಕಷ್ಟೇ. ಹೆಂಗೋ ನಮ್ ಹೀರೋ ಟೀಮು ಸಕ್ಸಸ್ಫುಲ್ ಆಗಿ ಬಂದು ಮದ್ವೆನ ನೆರವೇರಿಸ್ಬಿಟ್ರು. ಈಗ ಜಾಲಿಯಾಗಿ ಎಲ್ಲರೂ ಬೀಚ್ ಹತ್ರ ಹೋಗಿ ಫಸ್ಟ್ ಇಂದ ಇವಾಗವರೆಗೂ ಏನೆಲ್ಲ ಆಯ್ತು ಅಂತ ಅವ್ರ ಫ್ರೆಂಡ್ಸ್ ಜೊತೆ ಜಾಲಿಯಾಗಿ ಮಾತಾಡ್ಕೊಂಡು ಸಕ್ಕದಾಗಿ ಎಂಜಾಯ್ ಮಾಡ್ತಾರೆ. ಇವಾಗ ಹೊಸದಾಗಿ ಹೋಗಿರೋ ಕಾಲೇಜಲ್ಲಿ ಯಾರೆಲ್ಲ ಫ್ರೆಂಡ್ಸ್ ಆಗಿದ್ದಾರೆ, ಯಾವ ತರ ಟೈಮ್ ಪಾಸ್ ಮಾಡ್ತಾ ಇದಾರೆ, ಯಾರನ್ನ ಅಷ್ಟೊಂದು ಮಿಸ್ ಮಾಡ್ಕೊಂತಾ ಇದಾರೆ ಅಂತ ತುಂಬಾ ಖುಷಿಯಾಗಿ ಮಾತಾಡ್ಕೊಳ್ತಾರೆ. ಇಷ್ಟು ಮಾತ್ರ ಅಲ್ಲ, ಪಾಸ್ಟ್ ಪ್ರೆಸೆಂಟ್ ಮಾತಾಡ್ಕೊಂಡ್ರೆ ಸಾಕ, ಫ್ಯೂಚರ್ ಬಗ್ಗೆ ಮಾತಾಡ್ಕೊಳ್ಳೋದು ಬೇಡವಾ? ಫ್ಯೂಚರ್ ಅಲ್ಲೂ ಅಷ್ಟೇ, ಒಂದು 10 ವರ್ಷ ಆದ್ಮೇಲೆ ಯಾರ್ಯಾರು ಯಾವ ಸ್ಟೇಜ್ ಅಲ್ಲಿ ಇರ್ತಾರೆ, ಯಾರ್ಯಾರು ಏನೇನ್ ಮಾಡ್ತಾ ಇರ್ತಾರೆ ಅಂತ ಕೂಡ ಮಾತಾಡ್ಕೊಳ್ತಾರೆ. ಯಾರ್ಯಾರನ್ನ ಮದ್ವೆ ಮಾಡ್ಕೊಳ್ತಾರೆ. ಆಲ್ಮೋಸ್ಟ್ ಆ ಟೈಮ್ ಅಲ್ಲಿ ತುಂಬಾ ಜನಕ್ಕೆ ಮದ್ವೆ ಆಗಿರುತ್ತೆ, ಮಕ್ಕಳಾಗಿರುತ್ತೆ, ಹೆಂಗಿರುತ್ತೆ ಅವ್ರ ಲೈಫ್ ಅನ್ನೋದನ್ನ ಈಗ ಎಲ್ಲರೂ ತುಂಬಾ ಖುಷಿಯಾಗಿ ಸೇರಿ ಮಾತಾಡ್ಕೊಂಡು ಹಂಗೆ ಬೀಚಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ಈ ಸ್ಟೋರಿ ನೋಡಿದ್ಮೇಲೆ, ಸ್ಟಾರ್ಟಿಂಗ್ ಇಂದ ಕನ್ಕ್ಲೂಷನ್ ವರ್ಗು ಈ ಸ್ಟೋರಿನ ನೋಡಿದ್ಮೇಲೆ ನಿಮ್ಗೊಂದು ವಿಷಯ ನೆನಪು ಬರ್ಬೇಕು. ಮುಖ್ಯವಾಗಿ ಸ್ಕೂಲ್ಸ್ ನ ಮತ್ತೆ ಕಾಲೇಜಸ್ ನ ತುಂಬಾ ಜನ ಸ್ಟೇಜ್ ನ ನಾವು ಪಾಸ್ ಮಾಡ್ಕೊಂಡ್ ಬಂದಿರ್ತೀವಿ. ಸುಮಾರು ಜನ ಸ್ಕೂಲ್ ಅಲ್ಲಿ ಓದೋರು ಏನ್ ಮಾಡ್ತಾರೆ, ಕಾಲೇಜ್ ಹೋಗಿ ಅಕ್ಕಪಕ್ಕದ ಕಾಲೇಜ್ ಅಲ್ಲಿ ಸೇರಿರ್ತಾರೆ, ಕಾಲೇಜ್ ವರ್ಗು ಜೊತೆಗಿರ್ತಾರೆ. ಆಮೇಲೆ ಫ್ಯೂಚರ್ ಅಲ್ಲಿ ಎಲ್ಲಿರ್ತಾರೆ ಗೊತ್ತಿಲ್ಲ. ಮತ್ತೆ ಕಾಲೇಜ್ ಕಂಪ್ಲೀಟ್ ಆಗಿರೋರು ಅಕ್ಕಪಕ್ಕದಲ್ಲೇ ಇರ್ತಾರೆ ಅಂತ ಏನಾದ್ರು ಗ್ಯಾರಂಟಿ ಇದೆಯಾ? ಅದು ಇಲ್ಲ. ಯಾರ್ಯಾರು ಯಾವ ದಿಕ್ಕಲ್ಲಿ ಇದಾರೋ, ಅದ್ರಲ್ಲೂ ಮುಖ್ಯವಾಗಿ 90s 80s 90s ಕಿಡ್ಸ್ ಗಂತೂ ಅವ್ರ ಫ್ರೆಂಡ್ಸ್ ಎಲ್ಲಿದ್ದಾರೆ ಏನೋ ಅಂತ ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ. ಈಗಿನ ಕಾಲ ಮಕ್ಕಳಿಗೆ ಫೋನ್ಸ್ ಇದಾವೆ, ಫ್ರೆಂಡ್ಸ್ ಸಿಗ್ತಾರೆ. ಬಟ್ ಆ ಟೈಮ್ ಅಲ್ಲಿ ಇರೋರಿಗೆ ಫ್ರೆಂಡ್ಸ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅದೆಲ್ಲ ಕಂಡಿಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆಲ್ಲ ಒಂದೇ ಒಂದು ಸೊಲ್ಯೂಷನ್ ಅಂದ್ರೆ ರಿಯೂನಿಯನ್. ಅದು ಮಾಡಿದ್ರೇನೆ ಅವ್ರವ್ರು ಎಲ್ಲೆಲ್ಲಿದ್ದಾರೆ ಅಂತ ಗೊತ್ತಾಗೋದು. ಅದು ಕೂಡ ಎಷ್ಟು ಜನ ಅಟೆಂಡ್ ಆಗ್ತಾರೆ, ಎಷ್ಟು ಜನ ಎಲ್ಲಿದ್ದಾರೆ ಅಂತ ಕೂಡ ಗೊತ್ತಾಗೋದಿಲ್ಲ. ನಿಮ್ಮಲ್ಲಿ ಯಾರಾದ್ರೂ ಆತರ ಒಂದು ಪರಿಸ್ಥಿತಿಯಲ್ಲಿದ್ರೆ ಕಾಲೇಜ್ ರಿಯೂನಿಯನ್ ಮಾಡೋದಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ನಿಮ್ಮ ಓಲ್ಡ್ ಫ್ರೆಂಡ್ಸ್ ಸಿಗ್ಬೋದಲ್ವಾ? ಸುಮಾರು ವಿಡಿಯೋಸ್ ಅಲ್ಲಿ ನೋಡಿದೀನಿ, ಸ್ವಲ್ಪ ವಯಸ್ಸಾದವರು ನಿಯರ್ಲಿ 50, 40, 45 ಪ್ಲಸ್ 50 ಏಜ್ ಇರೋರೆಲ್ಲಾನು ಈಗ ಈ ಟೈಮ್ ಅಲ್ಲಿ ಅವರು ರಿಯೂನಿಯನ್ ಮಾಡ್ಕೊಂತ ಇದಾರೆ. ಅವ್ರವ್ರು ಓದಿರೋ ಸ್ಕೂಲ್ಸ್ ಅಲ್ಲಿ ಅವ್ರು ಕೂತ್ಕೊಂಡು ಆ ವಿಡಿಯೋಸ್ ಎಲ್ಲ ಹಾಕಿದಾಗ ಎಲ್ಲ ಜಾಲಿಯಾಗಿ ಮಾತಾಡ್ಕೊಂಡು ತುಂಬಾ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದಾಗ. ನಿಮ್ಗೂ ಆತರ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಈಗ ನಮ್ಮ ಈ ಸ್ಟೋರಿಯಲ್ಲಿ ಹೇಳ್ಬೇಕಂದ್ರೆ ಇವ್ರಿಗಾತ್ರ ಒಂದು ಪ್ರಾಬ್ಲಮ್ ಇಲ್ಲ, ಎಲ್ಲ ಅಕ್ಕಪಕ್ಕದ ಕಾಲೇಜ್ ಅಲ್ಲೇ ಇದಾರೆ. ಕಾಲೇಜ್ ಮುಗಿಸ್ಕೊಂಡು ಈವ್ನಿಂಗ್ ಆದ್ರೆ ಒಬ್ರಿಗೊಬ್ರು ಮೀಟ್ ಮಾಡ್ಕೊಳ್ತಾರೆ, ತುಂಬಾ ಸಂತೋಷವಾಗಿರ್ತಾರಲ್ವಾ? ಓಕೆ ದೆನ್ ಇಲ್ಲಿಗೆ ಈ ಸೀರೀಸ್ ಮುಗಿತಾ ಇದೆ. ತುಂಬಾ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀನಿ. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಈ ಸ್ಟೋರಿನ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಸೀರೀಸ್ ಅಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.